The Genesis, I use J. Vernon McGee's notes very much. I use William McDonald's notes. I want to give credit to those God's servants. ನಾನು ಆದಿಕಾಂಡ ಪುಸ್ತಕದ ಅಧ್ಯಯನವನ್ನ ವಿಲಿಯಂ ಮೆಕ್ಡೊನಾಲ್ಡ್ ಅವರಿಂದ, ಹಾಗೆ ಹೂ ಇಸ್ ದ ಅನದರ್ ಆಥರ್ ಅಂಕ? J. Vernon McGee. ಜೆ ವರ್ನನ್ ಮಗಿ ಇವರ ಆ ಒಂದು ವ್ಯಾಖ್ಯಾನಗಳಿಂದ ಅಧ್ಯಯನ ಮಾಡಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. Also some thoughts that God gives me that I add on. ಮತ್ತು ದೇವರು ನನಗೆ ಕೊಡುವ ಕೆಲವು ಆಲೋಚನೆಗಳನ್ನು ಸಹ ನಾನು ಇದಕ್ಕೆ ಕೂಡಿಸುತ್ತೇನೆ. Okay, in Genesis we have finished 29. We want to start chapter 30 today. ನಾವು 29ನೇ ಅಧ್ಯಾಯದ ಆದಿಕಾಂಡ 29ನೇ ಅಧ್ಯಾಯದ ಅಧ್ಯಯನವನ್ನು ಮುಗಿಸಿದ್ದೇವೆ. ಈಗ 30ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. We are done with Abraham, the man of faith. ನಾವು ಅಬ್ರಹಾಮನ ಜೀವನ ಚರಿತ್ರೆಯನ್ನು ನೋಡಿಕೊಂಡೆವು. ನಂಬಿಕೆಗೆ ಮೂಲ ಪುರುಷನು. Abraham is already died and gone to be with the Lord. ಈಗಾಗಲೇ ಅಬ್ರಹಾಮನು ಸತ್ತು ದೇವರ ಬಳಿಗೆ ಹೋಗಿದ್ದಾನೆ. We studied about Isaac. Isaac is still living as we study about Jacob. ಈಗ ನಾವು ಇಸಾಕನ ಯಾಕೋಬನ ಕುರಿತಾಗಿ ಅಧ್ಯಯನ ಮಾಡುತ್ತಿದ್ದೇವೆ. ಯಾಕೋಬನ ಕುರಿತಾಗಿ ಅಧ್ಯಯನ ಮಾಡುವಾಗ ಇಸಾಕನು ಇನ್ನು ಬದುಕಿದ್ದಾನೆ, ಜೀವದಿಂದಿದ್ದಾನೆ. So last few chapters we are focusing mainly on the patriarch Jacob. ನಾವು ಕಳೆದ ಕೆಲವು ಅಧ್ಯಯನಗಳಿಂದ ನಮ್ಮ ಮೂಲ ಪುರುಷನಾದಂತಹ ಯಾಕೋಬನ ಜೀವಿತದ ಅಧ್ಯಯನವನ್ನ ನಾವು ಕೇಂದ್ರೀಕರಿಸಿದ್ದೇವೆ. As we start chapter 30, God is still working in Jacob's life in spite of Jacob's sin. ನಾವು 30ನೇ ಅಧ್ಯಾಯದ ಅಧ್ಯಯನಕ್ಕೆ ಮುಂದುವರಿಯುವಾಗ ನಾವು ಕಲಿತುಕೊಳ್ಳುವುದೇನೆಂದರೆ, ಯಾಕೋಬನ ಪಾಪದ ಜೀವಿತ ಇದ್ದಾಗ್ಯೂ ಸಹ ದೇವರು ಯಾಕೋಬನನ್ನ ಆಶೀರ್ವದಿಸುವುದನ್ನ ಮುಂದುವರಿಸುತ್ತಾನೆ. God is working in his life in spite of his sins and his failures. ಆತನ ಜೀವಿತದಲ್ಲಿ ಅನೇಕ ಸೋಲುಗಳನ್ನ ಮತ್ತು ಪಾಪದ ಪ್ಲೀಸ್ ರಿಪೀಟ್ ಅಂಕಲ್, ಸಾರಿ. In spite of his failures and sins, God is still working in his life. ಆತನ ಜೀವಿತದಲ್ಲಿ ಪಾಪ ಮತ್ತು ಸೋಲುವಿಕೆ ಇದ್ದಾಗ್ಯೂ ಸಹ ದೇವರು ಆತನ ಜೀವಿತದಲ್ಲಿ ಕಾರ್ಯ ಮಾಡುತ್ತಿದ್ದಾನೆ. Not because of his sin, in spite of his sin. ಆತನ ಪಾಪದ ಕಾರಣದಿಂದ ಕಾರ್ಯ ಮಾಡುತ್ತಿಲ್ಲ, ಬದಲಾಗಿ ಆತನ ಜೀವಿತದಲ್ಲಿ ಪಾಪವಿದ್ದಾಗ್ಯೂ ಸಹ ದೇವರು ಆತನ ಜೀವಿತದಲ್ಲಿ ಕಾರ್ಯ ಮಾಡುತ್ತಿದ್ದಾನೆ. It's true in my life and your life. ಅದು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಸತ್ಯವಾಗಿದೆ. In spite of our failures, God is still merciful to us. ನಾವು ಸೋತಾಗ್ಯೂ ಸಹ ದೇವರು ನಮ್ಮ ಕಡೆಗೆ ಕೃಪೆಯುಳ್ಳವನಾಗಿದ್ದಾನೆ. ನಮ್ಮ ಸೋಲುಗಳ ನಡುವೆಯೂ ದೇವರು ನಮಗೆ ಕೃಪೆಯುಳ್ಳವನು, ಕರುಣೆಯುಳ್ಳವನು ಆಗಿದ್ದಾನೆ. In chapter 30, we are going to look at the family of Jacob and the birth of his children. ಈಗ 30ನೇ ಅಧ್ಯಾಯದಲ್ಲಿ ನಾವು ಯಾಕೋಬನ ಕುಟುಂಬದ ಕುರಿತಾಗಿ ಮತ್ತು ಆತನ ಮಕ್ಕಳ ಜನನದ ಕುರಿತಾಗಿ ನೋಡಿಕೊಳ್ಳುತ್ತೇವೆ. As his children are being born, Jacob want to leave Laban and want to go back to his place. ಆತನ ಮಕ್ಕಳು ಹುಟ್ಟುವಾಗ ಯಾಕೋಬನ ಕುರಿತಾಗಿ ನೋಡುತ್ತೇವೆ. ಆತನು ಲಾಬಾನನ ದೇಶವನ್ನ ಬಿಟ್ಟು ತನ್ನ ಸ್ವಂತ ಜನರ ಬಳಿಗೆ ಹೋಗಲು ಬಯಸುತ್ತಾನೆ. Okay, now let's read verse 1. 1ನೇ ಅಧ್ಯಾಯವನ್ನು ನಾವು ಓದಿಕೊಳ್ಳೋಣ. ರಾಹೇಲಳು ತನ್ನ ಮಕ್ಕಳನ್ನು ಇರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು, ಯಾಕೋಬನಿಗೆ ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು ಅವನು ಆಕೆಯ ಮೇಲೆ ಕೋಪಗೊಂಡನು. One we read that Rachel was barren, she had no children, telling her husband, give me children or else I will die.
ಮೊದಲನೇ ವಚನದಲ್ಲಿ ನೋಡುವಾಗ ರೇಚಲ್ ಆಕೆ ಬಂಜೆ ಆಗಿದ್ದಳು, ನನಗೆ ಮಗು ಕೊಡು, ಇಲ್ಲದಿದ್ರೆ ನಾನು ಸಾಯ್ತೇನೆ ಎಂಬುದಾಗಿ ಹೇಳಿದಳು. A woman in that day was disgraced unless she had an offspring. ಆ ದಿನಗಳಲ್ಲಿ ಸ್ತ್ರೀಯರಿಗೆ ಮಕ್ಕಳಿಲ್ಲದಿದ್ರೆ ಅದು ಒಂದು ಅವಮಾನಕರವಾಗಿತ್ತು. The more the children she had, the better her position in the family and in the society. ಆಕೆಗೆ ಎಷ್ಟು ಮಕ್ಕಳಿದ್ದಾರೋ ಅಷ್ಟು ಆ ಸಮಾಜದಲ್ಲಿಯೂ ಕುಟುಂಬದಲ್ಲಿಯೂ ಆಕೆಗೆ ಸ್ಥಾನವಿತ್ತು. Hello, can I continue? But here we see Rachel going to Jacob and Niranjan, you can continue. Okay, thank you, brother Suresh. Thanks. So in verse 1 we see Rachel going and complaining to Jacob. ಒಂದನೇ ವಚನದಲ್ಲಿ ರಾಹೇಲಳು ಯಾಕೋಬನ ಬಳಿಗೆ ಹೋಗಿ ದೂರು ಹೇಳುವುದನ್ನು ನಾವು ನೋಡ್ತೇವೆ. Instead of going to God, she goes to Jacob. ದೇವರ ಬಳಿಗೆ ಹೋಗುವ ಬದಲು ಆಕೆ ಯಾಕೋಬನ ಬಳಿಗೆ ಹೋಗುತ್ತಾಳೆ. Isaac went to God when his wife Rebecca was barren. ಈಸಾಕನು ತನ್ನ ಹೆಂಡತಿಯಾದ ರೆಬೆಕ್ಕಳು ಬಂಜೆ ಆಗಿದ್ದಾಗ ಆತನು ಹೋದದ್ದು ದೇವರ ಬಳಿಗೆ. When Hannah was barren, she went to God. ಹನ್ನಳು ಆಕೆ ಬಂಜೆ ಆಗಿದ್ದಾಗ ಆಕೆಯೂ ಸಹ ದೇವರ ಬಳಿಗೆ ಹೋದಳು. But Rachel is going to Jacob and getting angry or upset with him, and in return Jacob also angry with her. ಆದರೆ ತಾನು ಬಂಜೆ ಆಗಿರುವ ಕಾರಣ ರಾಹೇಲಳು ಯಾಕೋಬನ ಬಳಿಗೆ ಹೋಗಿ ದೂರು ಹೇಳುತ್ತಾಳೆ, ತಾನು ಕೋಪಗೊಂಡಿದ್ದಾಳೆ, ಅದರ ನಿಮಿತ್ತ ಯಾಕೋಬನು ಸಹ ಕೋಪಗೊಳ್ಳುತ್ತಾನೆ. Give me children or I die. ನನಗೆ ಮಕ್ಕಳನ್ನು ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳುತ್ತಾಳೆ. Spiritually that is a good desire if you and I have desire to have spiritual children. ಆತ್ಮೀಕವಾಗಿ ನಾವು ನೋಡುವುದಾದರೆ ಆತ್ಮೀಕ ಮಕ್ಕಳುಗಳನ್ನ ಹೊಂದುವಂಥದ್ದು ಅದು ಸರಿಯಾದ ಆತ್ಮೀಕ ಬಯಕೆ ಆಗಿದೆ. Uncle, can you hear me? Even if you don't have physical children in your family, you should desire to have spiritual children. ನಿಮಗೆ ಕುಟುಂಬದಲ್ಲಿ ಒಂದು ವೇಳೆ ಮಕ್ಕಳಿಲ್ಲದೆ ಹೋದಾಗ್ಯೂ, ದೈಹಿಕವಾಗಿ ನೀವು ಮಕ್ಕಳನ್ನ ಹೆರಲು ಸಾಧ್ಯವಾಗದೆ ಹೋದಾಗ್ಯೂ ನೀವು ಆತ್ಮಿಕ ಮಕ್ಕಳನ್ನ ಹೊಂದಿರುವಂತದ್ದು ಅದು ಒಳ್ಳೆಯದಾಗಿದೆ. Apostle Paul had children, spiritual children like Timothy and Titus. ಅಪೊಸ್ತಲ ಅಂತ ಪೌಲನ ಕುರಿತಾಗಿ ನೋಡುವಾಗ ಆತನಿಗೆ ತಿಮೋಥೆ ಮತ್ತು ತೀತನ ರೀತಿಯಲ್ಲಿ ಆತ್ಮಿಕ ಮಕ್ಕಳಿದ್ದರು. Do you cry to God to give spiritual children in your life? ನಿಮ್ಮ ಜೀವಿತದಲ್ಲಿ ದೇವರು ಆತ್ಮಿಕ ಮಕ್ಕಳನ್ನ ಕೊಡಲಿ ಎಂಬುದಾಗಿ ನೀವು ಆತನ ಕಡೆಗೆ ಕರೆಯುವವರಾಗಿದ್ದೀರಾ? In verse 2 we see Jacob's response. Jacob is asking, am I God to give you children? ಎರಡನೆಯ ವಚನದಲ್ಲಿ ನಾವು ಯಾಕೋಬನ ಪ್ರತ್ಯುತ್ತರವನ್ನ ನಾವು ನೋಡುತ್ತೇವೆ. ಆತನು ಕೋಪಗೊಂಡು ಹೇಳುತ್ತಾನೆ, ನಿನಗೆ ಮಕ್ಕಳು ಕೊಡಲಿಕ್ಕೆ ನಾನು ದೇವರು ಎಂಬುದಾಗಿ ಹೇಳುತ್ತಾನೆ. God is the one who closed your womb. ದೇವರು ನಿನ್ನ ಗರ್ಭವನ್ನ ಮುಚ್ಚಿದ್ದಾನೆ. In the Bible we see God closing and opening at his time. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ದೇವರು ಮುಚ್ಚುವಂತದ್ದು ಮತ್ತು ತೆರೆಯುವಂತದ್ದು ತನ್ನ ಸಮಯಕ್ಕೆ ತಕ್ಕ ಹಾಗೆ ಆತನು ಮಾಡುತ್ತಾನೆ. It's always better to go to God in prayer if you are in that situation. ಅಂತಹ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀವಿರುವುದಾದರೆ ಯಾವಾಗಲೂ ದೇವರ ಬಳಿಗೆ ಹೋಗುವಂತದ್ದೇ ಸರಿಯಾದ ಪ್ರತಿಕ್ರಿಯೆ ಆಗಿರುತ್ತದೆ. Let's read verse 3 and 4.
ಈಗ 3 ಮತ್ತು 4ನೇ ವಚನಗಳನ್ನ ಓದಿಕೊಳ್ಳೋಣ. ದೇವರು ನಿನಗೆ ಮಕ್ಕಳನ್ನು ಕೊಡದ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದಾದೀತೋ ಅಂದನು. ಅದಕ್ಕೆ ಆಕೆಯು ನನ್ನ ದಾಸಿಯಾದ ಬಿಲ್ಹ ಇದ್ದಾಳಲ್ಲ, ಅವಳನ್ನು ಕೊಡು, ಅವಳು ಬಸುರಾದರೆ ನನ್ನ ತೊಡೆಯ ಮೇಲೆ ಇರಿಸುವೆನು, ಹಾಗೇ ನನಗೂ ಸಂತಾನವಾಗುವುದು ಎಂದು ಹೇಳಿ ಅವನಿಗೆ ತನ್ನ ದಾಸಿಯಾದ ಬಿಲ್ಹಳನ್ನು ಹೆಂಡತಿಯಾಗುವುದಕ್ಕೆ ಒಪ್ಪಿಸಿದಳು. 5 ಕೂಡ ಬ್ರದರ್. ಅವನು ಅವಳನ್ನು ಕೂಡಲು ಬಿಲ್ಹಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆರಲು. In this verse we see Jacob and Rachel reverting to the practice of the earlier day of Abraham and Sarai. ಈ ವಚನಗಳಲ್ಲಿ ನಾವು ಓದುತ್ತೇವೆ ಏನೆಂದರೆ, ಹಿಂದಿನ ದಿನಗಳಲ್ಲಿ ಅಬ್ರಹಾಮ ಮತ್ತು ಸಾರಳು ಮಾಡಿದ ರೀತಿಯಲ್ಲಿಯೇ ಈಗ ಯಾಕೋಬ ಮತ್ತು ರಾಹೇಲಳು ಮಾಡುವುದನ್ನು ನಾವು ನೋಡುತ್ತೇವೆ. In spite of the consequence they faced and the tension it brought in their family, now the grandchildren, grandson and wife is doing the same thing. ಅವರ ಕುಟುಂಬಗಳಲ್ಲಿ ಅದರ ನಿಮಿತ್ತದಿಂದ ಆದಂತಹ ಸಮಸ್ಯೆಗಳ ಸಲುವಾಗಿಯೂ ಸಮಸ್ಯೆಗಳಾದಾಗ್ಯೂ ಸಹ ಈಗ ಅಬ್ರಹಾಮ ಮತ್ತು ಸಾರಳ ಮೊಮ್ಮಗನು ಮತ್ತು ಮೊಮ್ಮಗನ ಹೆಂಡತಿ ಮತ್ತು ಅವರು ಮಾಡುವುದು ಅದೇ ಕಾರ್ಯವನ್ನು ಅವರು ಮಾಡುವುದನ್ನು ನಾವು ನೋಡುತ್ತೇವೆ. Sometimes the parents' sin will continue in the family unless we are good example. ಕೆಲವು ಸಂದರ್ಭಗಳಲ್ಲಿ ತಂದೆ ತಾಯಿಗಳ ಪಾಪವು ಅದು ಕುಟುಂಬದಲ್ಲೇ ಮುಂದುವರಿಯುವಂತದ್ದಾಗಿರುತ್ತದೆ, ನಾವು ಸರಿಯಾದ ಮಾದರಿಯ ಜೀವಿತವನ್ನ ಜೀವಿಸದೆ ಹೋದರೆ. God didn't approve this, but it is accurately recorded. ದೇವರು ಇದನ್ನ ಸಮ್ಮತಿಸಲಿಲ್ಲ, ಆದರೆ ಇದೆಲ್ಲವನ್ನ ದೇವರ ವಾಕ್ಯವು ನಮೂದಿಸಿದೆ. Everything, as we studied many times, everything recorded in the Bible is not God's approval. ನಾವು ಈಗಾಗಲೇ ಅನೇಕ ಬಾರಿ ಓದಿಕೊಂಡ ಹಾಗೆ ಸತ್ಯವೇದದಲ್ಲಿ ನಮೂದಿಸಲ್ಪಟ್ಟಿರುವುದೆಲ್ಲವನ್ನ ದೇವರು ಸಮ್ಮತಿಸಲಿಲ್ಲ ಅಥವಾ ಆತನಿಗೆ ಅವುಗಳ ಕುರಿತಾಗಿ ಒಪ್ಪಿಗೆ ಇರಲಿಲ್ಲ. Abraham's family there was problem because of this, and Jacob's family will have more problem. ಅಬ್ರಹಾಮನ ಜೀವಿತದಲ್ಲಿ ಈ ಕಾರ್ಯವನ್ನು ಮಾಡಿದ್ದರಿಂದ ಸಮಸ್ಯೆಗಳು ಉಂಟಾದವು. ಈಗ ಯಾಕೋಬನ ಜೀವಿತದಲ್ಲಿಯೂ ಸಹ ಇಂತಹ ಕಾರ್ಯವನ್ನು ಮಾಡಿದ್ದರಿಂದ ಸಮಸ್ಯೆಗಳು ಬರುತ್ತವೆ, ಹೆಚ್ಚು ಸಮಸ್ಯೆಗಳು ಬರುತ್ತವೆ. Isaac is the only one who didn't do it. Isaac is a picture of our Lord Jesus Christ. ಆದರೆ ಇಸಾಕನನ್ನ ಕುರಿತಾಗಿ ನೋಡುವಾಗ ಆತನು ಇಂತಹ ಕಾರ್ಯಕ್ಕೆ ಕೈ ಹಾಕಲಿಲ್ಲ. ಯಾಕಂದರೆ ಇಸಾಕನನ್ನು ನೋಡುವಾಗ ಆತನು ನಮ್ಮ ಕರ್ತನಂತ ಯೇಸು ಕ್ರಿಸ್ತನಿಗೆ ಚಿತ್ರಣವಾಗಿದ್ದಾನೆ. He had only one wife, Rebecca, and the Lord Jesus Christ has only one bride, the church. ಆತನಿಗೆ ಕೇವಲ ಒಬ್ಬಳೇ ಹೆಂಡತಿ ಇದ್ದಳು, ಅದು ರೆಬೆಕ್ಕಳು. ಅದೇ ರೀತಿಯಲ್ಲಿ ನಮ್ಮ ಕರ್ತನಂತ ಯೇಸು ಕ್ರಿಸ್ತನಿಗೂ ಸಹ ಒಂದೇ ಮೊದಲಗಿತ್ತಿ, ಅದು ಯಾರೆಂದರೆ ನಮ್ಮ ಸಭೆ ಆಗಿದೆ. For us it is difficult to understand how a wife can give other women to the husband. ಕೆಲವು ಸಮಯದಲ್ಲಿ ನಮಗೆ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾಗುತ್ತದೆ. ಏನಂದ್ರೆ ಇತರ ಹೆಂಗಸರನ್ನ ತನ್ನ ಗಂಡನ ಬಳಿಗೆ ಕೊಡುವುದು ಅಥವಾ ಕೂಡಲಿಕ್ಕೆ ಒಪ್ಪಿಸಿಕೊಡುವುದು ಇದು ಸಮಂಜಸವೆನ್ನಿಸುವುದಿಲ್ಲ. Now Jacob was now a third wife. ಈಗ ಯಾಕೋಬನು 3ನೇ ಹೆಂಡತಿಯನ್ನ ಮಾಡಿಕೊಳ್ಳುತ್ತಿದ್ದಾನೆ. He only asked for one, now he is with the third one. ಆತನು ಕೇಳಿಕೊಂಡದ್ದು ಕೇವಲ ಒಂದು ಹೆಣ್ಣಿಗಾಗಿ, ಆದ್ರೆ ಈಗ 3ನೇ ಹೆಣ್ಣಿನೊಟ್ಟಿಗೆ ಮಲಗುತ್ತಿದ್ದಾನೆ. Now let's read what Rachel did, verse 6 and 7 and 8. ಈಗ ರಾಹೇಲಳು ಏನು ಮಾಡಿದಳು ಎಂಬುದನ್ನು ಓದಿಕೊಳ್ಳೋಣ. 6, 7, 8ನೇ ವಚನವನ್ನ ಓದಿರಿ. ರಾಹೇಲಳು, ದೇವರು ನನ್ನ ಕಡೆಗೆ ನ್ಯಾಯ ತೀರಿಸಿದ್ದಾನೆ, ಆತನು ನನ್ನ ಮೊರೆಯನ್ನು ಕೇಳಿ ನನಗೆ ಮಗನನ್ನು ಅನುಗ್ರಹಿಸಿದ್ದಾನೆ ಎಂದು ಹೇಳಿ ಅದಕ್ಕೆ ದಾನ್ ಎಂದು ಹೆಸರಿಟ್ಟಳು. ರಾಹೇಲಳ ದಾಸಿಯಾದ ಬಿಲ್ಹಳು ತಿರುಗಿ ಬಸುರಾಗಿ ಯಾಕೋಬನಿಗೆ 2ನೇ ಗಂಡು ಮಗುವನ್ನು ಹೆರಲು. ರಾಹೇಲಳು ನನ್ನ ಅಕ್ಕನ ಸಂಗಡ ಬಲವಾಗಿ ಹೋರಾಡಿ ಗೆದ್ದಿದ್ದೇನೆ ಎಂದು ಹೇಳಿ ಅದಕ್ಕೆ ನಫ್ತಾಲಿ ಎಂದು ಹೆಸರಿಟ್ಟಳು. Rachel is naming these children as if her children, even though it was born to Bilhah. ನಾವು ಇಲ್ಲಿ ನೋಡುವಾಗ ರಾಹೇಲಳು ಬಿಲ್ಹಳಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ತನ್ನ ಸ್ವಂತ ಮಕ್ಕಳ ರೀತಿಯಲ್ಲಿ ಹೆಸರಿಡುತ್ತಿದ್ದಾಳೆ. That was the custom or the practice of those days.
ಆ ದಿನಗಳಲ್ಲಿ ಇದ್ದಂತಹ ರೂಢಿ ಅಥವಾ ಸಂಪ್ರದಾಯ ಅದಾಗಿತ್ತು. The customs of the people are getting into God's people's life. ಈ ಲೋಕದ ಅನ್ಯ ಜನಗಳ ಸಂಪ್ರದಾಯವು ಅದು ದೇವ ಜನರ ಜೀವಿತಗಳಲ್ಲಿ ಬರುತ್ತಿರುವುದನ್ನು ನಾವು ನೋಡುತ್ತೇವೆ. Those things we can see even today in our life. Many of our people, they follow the customs around them. ಅದನ್ನೇ ಇಂದು ನಾವು ನಮ್ಮ ಸುತ್ತಲೂ ನೋಡುವವರಾಗಿದ್ದೇವೆ. ನಮ್ಮ ಬಳಿಯಲ್ಲಿ ಅನೇಕ ಕ್ರೈಸ್ತರ ಜೀವಿತಗಳಲ್ಲಿ ನಮ್ಮ ಸುತ್ತಮುತ್ತಲಿರುವ ಅನ್ಯ ಜನಗಳ ಸಂಪ್ರದಾಯಗಳು ಬರುತ್ತಿರುವುದನ್ನು, ಅದನ್ನ ಅವರು ಅಭ್ಯಾಸ ಮಾಡುವುದನ್ನು ನಾವು ಕಾಣುತ್ತೇವೆ. Now the naming of the sons are based on the circumstances of its birth or the mother's desire. ಮಕ್ಕಳಿಗೆ ಹೆಸರಿಡುವುದರ ಕುರಿತಾಗಿ ನೋಡುವಾಗ ಅವರು ಹುಟ್ಟಿದಂತಹ ಪರಿಸ್ಥಿತಿ ಹೇಗಿತ್ತು ಅದರ ಮೇಲೆ ಅವರ ಹೆಸರನ್ನು ಇಡುತ್ತಿದ್ದರು, ಇಲ್ಲ ತಾಯಿಯ ಆಸೆಗೆ ತಕ್ಕ ಹಾಗೆ ಹೆಸರನ್ನ ಇಡುತ್ತಿದ್ದರು. Now let's read verse 9 to 13. ಈಗ 9 ರಿಂದ 13ನೇ ವಚನಗಳನ್ನು ಓದಿಕೊಳ್ಳೋಣ. ಲೇಯಳು ತನಗೆ ಹೆರಿಗೆ ನಿಂತು ಹೋಗಿರುವುದನ್ನು ತಿಳಿದು ತನ್ನ ದಾಸಿಯಾದ ಜಿಲ್ಪಳನ್ನು ಯಾಕೋಬನ ಹೆಂಡತಿಯಾಗುವುದಕ್ಕೆ ಒಪ್ಪಿಸಿದಳು. ಲೇಯಳ ದಾಸಿಯಾದ ಜಿಲ್ಪಳು ಯಾಕೋಬನಿಗೆ ಗಂಡು ಮಗುವನ್ನು ಇರಲು ಲೇಯಳು ನನಗೆ ಶುಭವಾಯಿತೆಂದು ಹೇಳಿ ಅದಕ್ಕೆ ಗಾದ್ ಎಂದು ಹೆಸರಿಟ್ಟಳು. ಲೇಯಳ ದಾಸಿಯಾದ ಜಿಲ್ಪಳು ಯಾಕೋಬನಿಗೆ ಇನ್ನೊಂದು ಗಂಡು ಮಗುವನ್ನು ಇರಲು ಲೇಯಳು ನಾನು ಧನ್ಯಳಾದೆ, ಸ್ತ್ರೀಯರು ನನ್ನನ್ನು ಧನ್ಯಳೆಂದು ಹೊಗಳುವರು ಎಂದು ಹೇಳಿ ಅದಕ್ಕೆ ಆಶೇರ್ ಎಂದು ಹೆಸರಿಟ್ಟಳು. Here we see the competition between Rachel and Leah. Leah has stopped bearing now, and she is now giving her servant to Jacob. ಇಲ್ಲಿ ನಾವು ಲೇಯ ಮತ್ತು ರಾಹೇಲಳ ಬಳಿಯಲ್ಲಿ ಸ್ಪರ್ಧೆ ಏರ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಈಗ ಲೇಯಳು ಮಕ್ಕಳು ಹೆರುವುದನ್ನ ನಿಂತು ಹೋದ ಕಾರಣ ಈಗ ತನ್ನ ದಾಸಿಯಾದಂತ ಜಿಲ್ಪಳನ್ನ ಯಾಕೋಬನಿಗೆ ಒಪ್ಪಿಸುತ್ತಿದ್ದಾಳೆ. Two women not in unity, two women competing with each other. ಒಗ್ಗಟ್ಟಿಲ್ಲದ, ಒಂದೇ ಮನಸ್ಸಿಲ್ಲದಂತಹ ಇಬ್ಬರು ಹೆಂಗಸರನ್ನ ನಾವು ನೋಡುತ್ತೇವೆ, ಒಬ್ಬರಿಗೊಬ್ಬರು ಸ್ಪರ್ಧಿಗಳಾಗಿದ್ದಾರೆ. Sarah and Hagar had this problem. ಸಾರಾ ಮತ್ತು ಹಾಗರಳಲ್ಲಿಯೂ ಸಹ ಇದೇ ಸಮಸ್ಯೆ ಇತ್ತು. In the book in Samuel we see Penina and Hannah had this problem. ಮತ್ತು ಸಮುವೇಲನ ಪುಸ್ತಕದಲ್ಲಿ ದೆಲೀನಾ ಮತ್ತು ಹನ್ನಳು ಸಹ ಇದೇ ಸಮಸ್ಯೆಯನ್ನು ಹೊಂದಿದ್ದನ್ನ ನಾವು ನೋಡುತ್ತೇವೆ. Here we see Leah and Rachel having problem. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಲೇಯಳು ಮತ್ತು ರಾಹೇಲಳಿಗೂ ಸಹ ಅದೇ ಸಮಸ್ಯೆ ಇದೆ. In the church in Philippi there were two sisters. We read in chapter 4:2, Paul had to write to them to be of one mind. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನದಲ್ಲಿ ಇಬ್ಬರು ಸಹೋದರಿಯರ ಕುರಿತಾಗಿ ನಾವು ನೋಡುತ್ತೇವೆ. ಅವರನ್ನ ಎಚ್ಚರಿಸಲಿಕ್ಕೆ ಪೌಲನು ಅವರಿಗೆ ಪತ್ರವನ್ನು ಬರೆಯಬೇಕಾಯಿತು. So this is common in many places, even in the assemblies and in families. ಆದ್ದರಿಂದ ಇಂದಿಗೂ ಸಹ ಇಂತಹ ಸಮಸ್ಯೆ ಇರುವುದನ್ನು ನಾವು ನೋಡುತ್ತೇವೆ. ಇದು ಕುಟುಂಬಗಳಲ್ಲಿ ಮತ್ತು ಸಭೆಗಳಲ್ಲಿ ಸಾಮಾನ್ಯವಾದ ಸಮಸ್ಯೆ ಆಗಿದೆ. Jacob's family is becoming a family of envy, and it's very sad. ಯಾಕೋಬನ ಕುಟುಂಬವು ಅದು ದ್ವೇಷವನ್ನ ಇಟ್ಟುಕೊಂಡಂತಹ ಕುಟುಂಬವಾಗಿ ಪರಿವರ್ತನೆ ಆಗುತ್ತಿರುವುದನ್ನು ನಾವು ನೋಡುತ್ತೇವೆ. ಅದು ದುಃಖಕರವಾಗಿದೆ. So Leah is following the example of her sister Rachel. ಈಗ ಲೇಯಳು ತನ್ನ ತಂಗಿಯಾದಂತಹ ರಾಹೇಲಳ ದಾರಿಯನ್ನೇ ಅಥವಾ ಆಕೆಯ ಮಾದರಿಯನ್ನೇ ಅವಳು ಅನುಸರಿಸುತ್ತಿದ್ದಾಳೆ. Remember, Leah was a despised woman. She was unloved, but God exalted her to be the first mother in the family. ಹಿಂದೆ ನಾವು ನೋಡುವಾಗ ಲೇಹಳು ಆಕೆಯು ತಿರಸ್ಕರಿಸಲ್ಪಟ್ಟಂತಹ ಹೆಂಡತಿಯಾಗಿದ್ದಳು. ದೇವರು ಆಕೆಯನ್ನ ಆಶೀರ್ವದಿಸಿ ಮೇಲಕ್ಕೆ ಎತ್ತಿದನು. ಆಕೆಯೇ ಪ್ರಥಮವಾಗಿ ಕುಟುಂಬದಲ್ಲಿ ತಾಯಿ ಆಗುವ ಆಶೀರ್ವಾದವನ್ನ ಆಕೆಗೆ ಅನುಗ್ರಹಿಸಿದನು. She was the mother of most of Jacob's children. ಆಕೆಯೇ ಯಾಕೋಬನ ಹೆಚ್ಚು ಮಕ್ಕಳಿಗೆ ತಾಯಿಯಾಗಿದ್ದವಳು. Leah is becoming very happy now. She's telling in verse
verse 13, happy am I or blessed am I. ಲೇಯಳು ಈಗ ಅತ್ಯಂತ ಸಂತೋಷದಿಂದ ಕೂಡಿರುವುದನ್ನು ನಾವು ನೋಡುತ್ತೇವೆ. 13ನೇ ವಚನಕ್ಕೆ ಬರುವಾಗ ತನ್ನನ್ನು ತಾನು ಸ್ತ್ರೀಯರಲ್ಲಿ ಧನ್ಯಳು, ನಾನು ಸಂತೋಷದಿಂದಿದ್ದೇನೆ ಎಂಬುದಾಗಿ ಹೇಳುತ್ತಾಳೆ. A large family is considered a blessing in those days, unlike today. ಆ ದಿನಗಳಲ್ಲಿ ದೊಡ್ಡ ಕುಟುಂಬವನ್ನ ಆಶೀರ್ವಾದ ಎಂಬುದಾಗಿ ಎಣಿಸುತ್ತಿದ್ದರು, ಈ ದಿನಗಳ ಹಾಗೆ ಅಲ್ಲ. And today believers we have taken the counsel of the world. The government says we too, ours too, we too, ours one. Maybe later they will say we too, we don't want any. So we have followed the ways of the world rather than the command of the Lord in having more children. ಆದರೆ ಇಂದು ವಿಶ್ವಾಸಿಗಳಾದಂತಹ ನಾವು ಸರ್ಕಾರದ ಮಾತನ್ನೇ ಅನುಸರಿಸುವವರಾಗಿದ್ದೇವೆ. ದೇವರ ಮಾತಿಗೆ ಬದಲಾಗಿ ಸರ್ಕಾರದ ಮಾತನ್ನೇ ಅನುಸರಿಸುವವರಾಗಿ ನಾವಿಬ್ಬರು ನಮಗಿಬ್ಬರು, ನಾವಿಬ್ಬರು ನಮಗೊಂದು, ನಾವಿಬ್ಬರು ನಮಗೆ ಮಕ್ಕಳೇ ಬೇಡ, ಇಂತಹ ನೀತಿ ಬಂದರೂ ಸಹ ಅದನ್ನು ಅನುಸರಿಸುವವರಾಗಿದ್ದೇವೆ. ಆದರೆ ದೇವರು ಎಷ್ಟು ಮಕ್ಕಳನ್ನು ಮಾಡಿಕೊಳ್ಳಬೇಕೆಂಬುದಾಗಿ ಹೇಳಿಲ್ಲ, ಹೆಚ್ಚು ಮಕ್ಕಳನ್ನ ಮಾಡಿಕೊಂಡಷ್ಟು ಅದು ಆಶೀರ್ವಾದವಾಗಿದೆ. In many of the Western countries, children are considered a liability, a problem. ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವು ನೋಡುವಾಗ ಮಕ್ಕಳುಗಳು ಹೆಚ್ಚು ಮಕ್ಕಳಿದ್ದಷ್ಟು ಅದು ಕುಟುಂಬಕ್ಕೆ ಹೊರೆ ಎಂಬುದಾಗಿ ಎಣಿಸುತ್ತಾರೆ. In many of the Western countries, children are considered a liability. ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಕ್ಕಳನ್ನ ಹೊರೆ ಎಂಬುದಾಗಿ ಅಥವಾ ಸಮಸ್ಯೆ ಎಂಬುದಾಗಿ ಪರಿಗಣಿಸುತ್ತಾರೆ. That's why if you look at Europe, Christian people have not enough children, but Muslims and others have more children and they take over the country. ಅದನ್ನೇ ನಾವು ಇಂದು ಯುರೋಪ್ ದೇಶಗಳಲ್ಲಿ ನಾವು ನೋಡುತ್ತೇವೆ. ಕ್ರೈಸ್ತರಿಗೆ ಹೆಚ್ಚು ಮಕ್ಕಳಿಲ್ಲ, ಆದರೆ ಮುಸ್ಲಿಂ ಮತ್ತು ಇತರ ಪಂಗಡಗಳಿಗೆ ಹೆಚ್ಚು ಮಕ್ಕಳಿರುವುದರಿಂದ ಆ ಪಂಗಡಗಳವರು ಆ ದೇಶವನ್ನು ಆಕ್ರಮಿಸಿಕೊಳ್ಳುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. The problems continue in Jacob's family. Let's see the next event, verse 14 to 21. ಯಾಕೋಬನ ಜೀವಿತದಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳು ಮುಂದುವರಿಯುವುದನ್ನು ನಾವು ನೋಡುತ್ತೇವೆ. ಈಗ 14ರಿಂದ 18ನೇ ವಚನಗಳವರೆಗೆ ಓದಿಕೊಳ್ಳೋಣ. 14 to 21. 14ರಿಂದ 21. ಗೋಧಿ ಸುಗ್ಗಿಯ ಕಾಲದಲ್ಲಿ ರೋಬೇನನು ಅಡವಿಗೆ ಹೋಗಿದ್ದಾಗ ಕಾಮಜನಕ ಫಲಗಳನ್ನು ಕಂಡು ತನ್ನ ತಾಯಿಯಾದ ಲೇಯಳಿಗೆ ತಂದು ಕೊಡಲು ರಾಹೇಲಳು ಆಕೆಗೆ, ನಿನ್ನ ಮಗನು ತಂದಿರುವ ಕಾಮಜನಕ ಫಲಗಳಲ್ಲಿ ಕೆಲವನ್ನು ನನಗೆ ಕೊಡಮ್ಮ ಎಂದು ಕೇಳಿಕೊಂಡಳು. ಅದಕ್ಕೆ ಲೇಯಳು, ನೀನು ನನ್ನ ಗಂಡನನ್ನು ಅಪಹರಿಸಿದ್ದು ಸಾಲದೋ, ನನ್ನ ಮಗನು ತನ್ನ ಕಾಮಜನಕ ಫಲಗಳನ್ನು ತೆಗೆದುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೀಯೇ ಎಂದು ಹೇಳಲು ರಾಹೇಲಳು, ಒಳ್ಳೆಯದು, ನಿನ್ನ ಮಗನ ಹಣ್ಣುಗಳನ್ನು ನನಗೆ ಕೊಟ್ಟರೆ ಗಂಡನು ಈ ಹೊತ್ತು ರಾತ್ರಿ ನಿನ್ನಲ್ಲೇ ಇರಲಿ ಅಂದಳು. ಸಾಯಂಕಾಲದಲ್ಲಿ ಯಾಕೋಬನು ಅಡವಿಯಿಂದ ಬರುವಾಗ ಲೇಯಳು ಅವನೆದುರಿಗೆ ಹೋಗಿ, ನೀನು ನನ್ನಲ್ಲಿ ಬರಬೇಕು, ನಾನು ನನ್ನ ಮಗನ ಕಾಮಜನಕ ಫಲಗಳನ್ನು ಕೊಟ್ಟು ನಿನ್ನನ್ನು ಸಂಪಾದಿಸಿಕೊಂಡಿದ್ದೇನೆ ಅಂದಳು. ಆ ಹೊತ್ತು ರಾತ್ರಿ ಅವನು ಆಕೆಯೊಂದಿಗೆ ಇದ್ದನು. ದೇವರು ಲೇಯಳ ಪ್ರಾರ್ಥನೆಯನ್ನು ಕೇಳಿದನು. ಆಕೆಯ ಗರ್ಭಿಣಿಯಾಗಿ ಯಾಕೋಬನಿಗೆ 5ನೇ ಗಂಡು ಮಗುವನ್ನು ಹೆತ್ತು. ನಾನು ನನ್ನ ದಾಸಿಯನ್ನು ನನ್ನ ಗಂಡನ ವಶಕ್ಕೆ ಒಪ್ಪಿಸಿದ್ದರಿಂದ ದೇವರು ನನಗೆ ಪ್ರತಿಫಲವನ್ನು ಕೊಟ್ಟಿದ್ದಾನೆಂದು ಹೇಳಿ ಅದಕ್ಕೆ ಇಸಾಕರೆಂದು ಹೆಸರಿಟ್ಟಳು. ಲೇಯಳು ತಿರುಗಿ ಗರ್ಭಿಣಿಯಾಗಿ ಯಾಕೋಬನಿಗೆ 6ನೇ ಗಂಡು ಮಗುವನ್ನು ಹೆತ್ತಳು. ಆಕೆಯು, ದೇವರು ನನಗೆ ಒಳ್ಳೆ ಬಳುವಳಿಯನ್ನು ಕೊಟ್ಟಿದ್ದಾನೆ, ನಾನು ನನ್ನ ಗಂಡನಿಗೆ 6 ಮಂದಿ ಗಂಡು ಮಕ್ಕಳನ್ನು ಹೆತ್ತಿದ್ದರಿಂದ ಅವನು ನನ್ನೊಡನೆಯೇ ವಾಸಿಸುವನು ಎಂದು ಹೇಳಿ ಅದಕ್ಕೆ ಜೆಬೆಲೋನ್ ಎಂದು ಹೆಸರಿಟ್ಟಳು. ತರುವಾಯ ಆಕೆಯ ಹೆಣ್ಣು ಮಗುವನ್ನು ಹೆತ್ತು ಅದಕ್ಕೆ ದೀನಾ ಎಂದು ಹೆಸರಿಟ್ಟಳು. Yeah, we see the belief that this mandrakes, the fruit, will make them to bear children. ಇಲ್ಲಿ ನಾವು ನೋಡುತ್ತೇವೆ ಏನೆಂದರೆ ಕಾಮಜನಕ ಫಲಗಳು ಅದು ಒಬ್ಬ ಹೆಂಗಸು ಮಕ್ಕಳನ್ನ ಹೆರುವ ಶಕ್ತಿಯನ್ನು ಕೊಡುತ್ತವೆ ಎಂಬಂತ ನಂಬಿಕೆ ಅವರಲ್ಲಿತ್ತು. This is most likely could be a superstitious belief. ಇದು ಬಹುಶಃ ಒಂದು ಮೂಢನಂಬಿಕೆ ಆಗಿರಬಹುದು. Mandrakes is a uncultivated plant of the potato family. ಮ್ಯಾಂಡ್ರೇಕ್ಸ್ ಅಥವಾ ಕಾಮಜನಕ ಫಲಗಳು ಎಂಬುದಾಗಿ ಹೇಳುವಾಗ ಅದು
ಆಲೂಗೆಡ್ಡೆ ಜಾತಿಗೆ ಸೇರಿದಂತಹ ನಾವು ಬೆಳೆಯಲ್ಲ ಅಸಾಧ್ಯವಾದಂತಹ ಕಾಡಿನಲ್ಲಿ ಸಿಕ್ಕುವಂತಹ ಹಣ್ಣುಗಳಾಗಿವೆ. It's a ripening, it ripens during the wheat harvest. ಅದು ಗೋಧಿಯ ಸುಗ್ಗಿ ಕಾಲದ ಸಮಯದಲ್ಲಿ ಹಣ್ಣಾಗುತ್ತವೆ. It is believed that its root, if eaten, will induce fertility. ಒಂದು ನಂಬಿಕೆ ಇತ್ತು ಏನೆಂದರೆ ಅದರ ಬೇರುಗಳನ್ನ ತಿನ್ನುವುದಾದರೆ ಅದು ಪುತ್ರ ಸಂತಾನವನ್ನ ಅಥವಾ ಮಕ್ಕಳನ್ನ ಹೆರುವ ಶಕ್ತಿಯನ್ನ ಹೆಣ್ಣಿಗೆ ಕೊಡುತ್ತವೆ ಎಂಬಂತ ನಂಬಿಕೆ. And the fragrance of its flower will increase sexual desire. ಮತ್ತು ಆ ಕಾಮಜನಕ ಫಲದ ಗಿಡದ ಹೂವುಗಳ ಸುಗಂಧವನ್ನ ತೆಗೆದುಕೊಳ್ಳುವುದರಿಂದ ಅದು ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇತ್ತು. Maybe like some of the perfumes today. ಇಂದು ನಾವು ಉಪಯೋಗಿಸುವ ಅನೇಕ ಸುಗಂಧ ದ್ರವ್ಯಗಳ ರೀತಿಯಲ್ಲಿ ಬಹುಶಃ. Now these actions of the sisters shows that Jacob was a pawn in their hand. Jacob doesn't seem to take a leadership role. These ladies are controlling the home. ಈ ಅಕ್ಕ ತಂಗಿಯ ಈ ಕಾರ್ಯಗಳನ್ನ ನೋಡುವಾಗ ನಾವು ಯಾಕೋಬನು ಅವರ ಕೈಯಲ್ಲಿ ಒಂದು ಕಾಯಿಯ ರೀತಿಯಲ್ಲಿ ಅಥವಾ ಆಟ ಆಡುವ ಕಾಯಿಯ ರೀತಿಯಲ್ಲಿ ಆತನು ಇದ್ದನು. ತಾನು ಕುಟುಂಬದ ನಾಯಕತ್ವವನ್ನು ವಹಿಸುವ ಬದಲು ಹೆಂಡತಿಯಂದಿರು ಆ ಕಾರ್ಯವನ್ನ ಮಾಡುತ್ತಿದ್ದಾರೆ. Leah is buying Jacob for a night. ಲೇಯಳು ಒಂದು ರಾತ್ರಿಗೆ ಗಂಡನನ್ನ ಸಂಪಾದಿಸಿಕೊಳ್ಳುತ್ತಿದ್ದಾಳೆ ಅಥವಾ ಕೊಂಡುಕೊಳ್ಳುತ್ತಿದ್ದಾಳೆ. This is not a good model, at least in these early years. ಇದು ಒಂದು ಉತ್ತಮವಾದಂತಹ ಮಾದರಿ ಅಲ್ಲ. ಈ ಹಿಂದಿನ ಅಥವಾ ಮೂಲ ಪುರುಷರ ಕಾಲದಲ್ಲಿ ಇದು ಒಳ್ಳೆಯ ಮಾದರಿ ಅಲ್ಲ. The early days of Jacob's family life is not a good example. ಯಾಕೋಬನ ಜೀವಿತದ ಮೊದಲನೆಯ ದಿನಗಳ ಅಥವಾ ಪ್ರಾರಂಭದ ದಿನಗಳಲ್ಲಿ ಇದು ಒಂದು ಉತ್ತಮವಾದಂತಹ ಉದಾಹರಣೆ ಅಲ್ಲ, ಮಾದರಿ ಅಲ್ಲ. But I want to point out Ruth's book, chapter 4, verse 11. There is a statement about Rachel and Leah. Please read that. Ruth chapter 4, verse 11. ಆದರೆ ನಿಮ್ಮ ಗಮನವನ್ನ ರೂತಳ ಪುಸ್ತಕ 4ನೇ ಅಧ್ಯಾಯ 11ನೇ ವಚನದ ಕಡೆಗೆ ತಿರುಗಿಸಬೇಕೆಂಬುದಾಗಿ ಬಯಸುತ್ತೇನೆ. ಅಲ್ಲಿ ಲೇಯಳು ಮತ್ತು ರಾಹೇಲಳ ಕುರಿತಾಗಿ ಕೊಡಲ್ಪಟ್ಟಿರುವುದನ್ನು ನಾವು ಓದುತ್ತೇವೆ. Ruth 4:11. ಇದಕ್ಕೆ ನೀವು ಸಾಕ್ಷಿಗಳು ಎಂದು ಹೇಳಿದಕ್ಕೆ ಊರು ಬಾಗಲಲ್ಲಿ ಕೂಡಿದ ಹಿರಿಯರು ಎಲ್ಲಾ ಜನರು ಹೌದು ನಾವು ಸಾಕ್ಷಿಗಳು. ಯೆಹೋವನು ಇಸ್ರಾಯೇಲನ ಮನೆಯನ್ನು ಕಟ್ಟಿದ ರಾಹೇಲ್ ಲೇಯ ಎಂಬ ಸ್ತ್ರೀಯರನ್ನು ಹೇಗೋ ಹಾಗೆಯೇ ನಿನ್ನ ಮನೆಗೆ ಬರುವ ಈ ಸ್ತ್ರೀಯನ್ನು ಅಭಿವೃದ್ಧಿಪಡಿಸಲಿ. Yeah, there the elders of Bethlehem is telling to Boaz, Ruth who is coming to your house, may she be like Rachel and Leah who built Israel, the house of Israel. So it looks like there was some change in their life later, but the early days are not a good example for us. ಇಲ್ಲಿ ನಾವು ನೋಡುವಾಗ ಬೆತ್ಲೆಹೇಮಿಗೆ ಬರುವಂತಹ ರೂತಳನ್ನ ಮದುವೆಯಾದಂತಹ ಬೋವಜನನ್ನ ಆ ಬೆತ್ಲೆಹೇಮಿನ ಹಿರಿಯರು ಆದಿಯಲ್ಲಿ ಲೇಯಳು ಮತ್ತು ರಾಹೇಲಳನ್ನ ಆಶೀರ್ವದಿಸಿದ ಹಾಗೆ ದೇವರು ಈ ಸ್ತ್ರೀಯನ್ನ ನಿನ್ನಗೆ ಆಶೀರ್ವದಿಸಲಿ ಎಂಬುದಾಗಿ ರೂತಳ ಕುರಿತಾಗಿ ಹೇಳುವುದನ್ನ ನಾವು ನೋಡುತ್ತೇವೆ. ಅಂದರೆ ಇಸ್ರಾಯೇಲನ ಮನೆಯನ್ನ ಕಟ್ಟಿದಂತ ಈ ಹೆಂಗಸರು ಎಂಬುದಾಗಿ ಹೇಳುವಾಗ ಅವರ ನಂತರದ ಜೀವಿತ ಬಹುಶಃ ಉತ್ತಮವಾಗಿರಬಹುದು. God can change people and use them in spite of our failures. ನಮ್ಮ ಸೋಲುಗಳ ನಿಮಿತ್ತವಾಗಿಯೂ ದೇವರು ನಮ್ಮನ್ನು ಬದಲಾಯಿಸಿ ತನ್ನ ಕಾರ್ಯಗಳಿಗೆ ಉಪಯೋಗಿಸಬಹುದಾಗಿದೆ. Now these mandrakes, eating of it, their superstitious belief, whatever it could have been, it is nothing new. We have such practices among us also today. ಈ ಕಾಮಜನಕ ಫಲಗಳನ್ನ ತಿನ್ನುವಂಥದ್ದು, ಅದರ ಬೇರುಗಳನ್ನ ತಿನ್ನುವಂಥದ್ದು ಇದು ಒಂದು ಮೂಢನಂಬಿಕೆ ಎಂಬುದಾಗಿ ನಮಗೆ ಅನ್ನಿಸಿದರೂ ಸಹ ಅದೇನು ಹೊಸತಲ್ಲ. ನಮ್ಮ ಮಧ್ಯದಲ್ಲಿಯೂ ಇಂತಹ ನಂಬಿಕೆಗಳು ಇಂದು ಜೀವಂತವಾಗಿವೆ. If I say this, nobody should get offended, but I want to say something. ನಾನು ಈಗ ಹೇಳುವ ಮಾತುಗಳಿಂದ ಯಾರು ಬೇಜಾರು ಮಾಡಿಕೊಳ್ಳಬಾರದು, ಆದರೂ ಸಹ ಈ ಮಾತುಗಳನ್ನು ನಾನು ಹೇಳುತ್ತೇನೆ. Why some of our sisters wear this toe ring on their leg, on their toes? ಅದಕ್ಕೆ ಏನು ಹೇಳ್ತೇನೆ, ಕಾಲು ಬೆರಳು ಉಂಗುರ ಅಲ್ಲ? Yeah,
I have seen in the Google, when I searched it, I understood that this is a Hindu practice, and if a woman wear that, they will conceive faster. ನಾನು ಇನ್ನು ನಿಮ್ಮ ಅನೇಕ ಸ್ತ್ರೀಯರನ್ನ ವಿಶ್ವಾಸಿಗಳಲ್ಲಿ ಸಹೋದರಿಯರನ್ನ ನಾವು ನೋಡುವಾಗ ಅವರು ಕಾಲು ಬೆರಳುಗಳನ್ನ ಕಾಲುಂಗುರಗಳನ್ನ ತೊಟ್ಟುಕೊಳ್ಳುವುದನ್ನ ನಾವು ನೋಡುತ್ತೇವೆ. ಯಾಕೆ ಎಂಬುದಾಗಿ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನನಗೆ ಗೊತ್ತಾದ ಸಂಗತಿ ಏನೆಂದರೆ, ಹಿಂದೂ ಧರ್ಮದಲ್ಲಿ ಹೆಂಗಸರು ಅದನ್ನ ಕಾಲು ಬೆರಳುಗಳಿಗೆ ಹಾಕಿಕೊಳ್ಳುವುದರಿಂದ ಬೇಗ ಮಕ್ಕಳನ್ನ ಹೇರಲುವ ಶಕ್ತಿಯನ್ನು ಹೊಂದುತ್ತಾರೆ ಅಥವಾ ಬೇಗ ಮಕ್ಕಳಾಗುತ್ತವೆ ಎಂಬಂತ ನಂಬಿಕೆ ಇದೆ. Or our marriage, what is that, that tali, what you use, it will protect the husband. ಮತ್ತು ಹಾಕಿಕೊಳ್ಳುವಂತಹ ತಾಳಿ ಅದು ಗಂಡನನ್ನ ಸಂರಕ್ಷಿಸುತ್ತದೆ ಎಂದ ನಂಬಿಕೆ ಇದೆ. Mangala Sutra, what do you call it? Mangali Sutra. ಮಾಂಗಲ್ಯ ಸೂತ್ರ. Yeah, these are all beliefs that came from pagan, and we have adopted that in our midst. ಇದು ಅನ್ಯ ಜನಗಳಿಂದ ಬಂದಂತಹ ಒಂದು ಸಂಪ್ರದಾಯವಾಗಿದೆ ಅಥವಾ ಮಾದರಿಯಾಗಿದೆ. ಅದನ್ನ ನಾವು ನಮ್ಮ ಬಳಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ. Or in a housewarming ceremony, we will have a pot of milk and we boil it and make sure that it overflows, symbolizing prosperity in our home. These are done by believers. ಮತ್ತು ವಿಶ್ವಾಸಿಗಳು ತಮ್ಮ ಹೊಸ ಮನೆಯ ಗೃಹ ಪ್ರವೇಶದ ಸಮಯಗಳಲ್ಲಿ ಪ್ರಾರ್ಥನೆಯ ನಂತರ ಒಂದು ಹಾಲಿನ ಬಟ್ಟಲನ್ನ ಇಟ್ಟು ಅದನ್ನ ಉಕ್ಕುವ ರೀತಿಯಲ್ಲಿ ಕುದಿಸುವುದನ್ನು ನಾವು ನೋಡುತ್ತೇವೆ. ಅದು ಹಿಂದೂ ಅಥವಾ ಅನ್ಯ ಜನಗಳ ನಂಬಿಕೆ ಆಗಿದೆ ಅಥವಾ ಮಾದರಿಯಾಗಿದೆ. So before blaming Rachel and Leah, we need to examine our own life. Where did these practices come from? You may be offended with me, but I have to tell it. ಲೇಯಳನ್ನ ಮತ್ತು ರಾಹೇಲಳನ್ನ ದೂರುವ ಮೊದಲು ನಾವು ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳಬೇಕು. ಇಂತಹ ಸಂಪ್ರದಾಯಗಳು ಆಚರಣೆಗಳು ಎಲ್ಲಿಂದ ಬಂದವು, ಅನ್ಯ ಜನರಿಂದ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. Bible says if anyone is in Christ, he is a new creation. ಸತ್ಯವೇದವು ಹೇಳುತ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾದನು. If we are a true believer, we should let go the old practices and superstitious beliefs in our life. ನಾವು ನಿಜ ವಿಶ್ವಾಸಿಗಳಾಗಿರುವುದಾದರೆ ನಮ್ಮ ಹಳೆಯ ಸಂಪ್ರದಾಯ, ಹಳೆಯ ನಂಬಿಕೆಗಳನ್ನ ಮತ್ತು ಮೂಢ ನಂಬಿಕೆಗಳನ್ನ ನಮ್ಮ ಜೀವಿತದಿಂದ ಬಿಟ್ಟು ಬಿಡಬೇಕು. Again in these verses we see Jacob as a man who is controlled by the wives and he has no say. ಇಲ್ಲಿ ನಾವು ಮತ್ತೆ ಓದುತ್ತೇವೆ, ಯಾಕೋಬನು ಆತನ ಕುಟುಂಬದಲ್ಲಿ ಪುರುಷನಾಗಿದ್ದರು ಸಹ ಹೆಂಡತಿಯಂದಿರು ಆತನ ಜೀವಿತದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ನಾಯಕತ್ವದ ಸ್ಥಾನದಲ್ಲಿ ಅವರಿದ್ದಾರೆ, ಆತನು ಮಾತಾಡುವುದೇ ಇಲ್ಲ. In these verses, in spite of what they have done, they are telling God has given me, God has blessed me. So they are bringing God's name in spite of their superstitious belief or their trickery. They are ascribing it to God. ಇಲ್ಲಿ ನಾವು ನೋಡುವಾಗ ಅವರಿಗೆ ಮಕ್ಕಳಾಗುವಾಗ ದೇವರನ್ನು ಆಶೀರ್ವದಿಸಿದನು, ದೇವರು ಇದನ್ನ ಅಭಿವೃದ್ಧಿಪಡಿಸಿದನು ಎಂಬುದಾಗಿ ದೇವರ ಹೆಸರನ್ನ ತೆಗೆದುಕೊಳ್ಳುವುದನ್ನು ನಾವು ನೋಡುತ್ತೇವೆ. ತಮ್ಮ ಕುಯುಕ್ತಿಯಿಂದ ಆದಂತಹ ಮಕ್ಕಳಿಗೂ ಸಹ ದೇವರ ಆಶೀರ್ವಾದ ಎಂಬುದಾಗಿ ಅವರು ಹೇಳುತ್ತಿದ್ದಾರೆ. In verse 20 and 21 we see more children born to Leah and also a daughter called Dinah. 20 ಮತ್ತು 21ನೇ ವಚನದಲ್ಲಿ ಲೇಯಳಿಗೆ ಹೆಚ್ಚು ಮಕ್ಕಳಾಗುವುದನ್ನು ನಾವು ನೋಡುತ್ತೇವೆ ಮತ್ತು ಒಬ್ಬ ಹೆಣ್ಣು ಮಗಳು ಅಥವಾ ಮಗಳು ಹುಟ್ಟುವುದನ್ನು ನಾವು ನೋಡುತ್ತೇವೆ, ದೀನಳು ಎಂಬಂತಹ ಮಗಳು. We are going to read about her in the coming chapters. ಮುಂದಿನ ಅಧ್ಯಾಯಗಳಲ್ಲಿ ಆಕೆಯ ಕುರಿತಾಗಿ, ದೀನಳ ಕುರಿತಾಗಿ ನಾವು ಓದುತ್ತೇವೆ. She may be a spoiled sister among 12 boys. 12 ಸಹೋದರರ ಮಧ್ಯದಲ್ಲಿ ಅತ್ಯಂತ ಪ್ರೀತಿ ಮಾಡಲ್ಪಟ್ಟು ಕೆಟ್ಟು ಹೋದಂತಹ ಹೆಣ್ಣು ಮಗಳು ಆಕೆ ಇರಬಹುದು. Let's read 22 to 24. 22ರಿಂದ 24ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಎಂದಳು. ಇದಲ್ಲದೆ ಆಕೆಯು ಯೆಹೋವನು ಇನ್ನೊಂದು ಗಂಡು ಮಗುವನ್ನು ನನಗೆ ದಯಪಾಲಿಸಬೇಕೆಂದು ಇದಕ್ಕೆ ಯೋಸೇಫನೆಂದು ಹೆಸರಿಟ್ಟಳು. Yeah. Now in God's time he blesses Rachel with a son. ದೇವರು ತನ್ನ ಸಮಯದಲ್ಲಿ ರಾಹೇಲಳಿಗೆ ಇನ್ನೊಂದು ಗಂಡು ಮಗವನ್ನು ಕೊಟ್ಟು ಆಶೀರ್ವದಿಸುತ್ತಾನೆ.
God remembered Rachel. ದೇವರು ರಾಹೇಲಳನ್ನ ಜ್ಞಾಪಿಸಿಕೊಂಡನು. If only they could wait for that. ಅವರು ಅದಕ್ಕಾಗಿ ಕಾದುಕೊಂಡಿದ್ದರೆ ಇನ್ನೂ ಒಳ್ಳೆಯದಾಗುತ್ತಿತ್ತು. In Isaiah 40, we read about those who wait on the Lord will renew their strength. ಯೆಶಾಯ 40ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಯೆಹೋವನನ್ನು ದೃಷ್ಟಿಸುವವರು ಹೊಸ ಬಲವನ್ನು ಹೊಂದುವರು. Waiting is hard, but it is always good. ದೇವರನ್ನ ಆತುಕೊಳ್ಳುವುದು ಅಥವಾ ಆತನ ಸಮಯಕ್ಕಾಗಿ ಕಾಯುವಂತದ್ದು ಅದು ನಿಜವಾಗಿಯೂ ಒಳ್ಳೆಯದು. In Luke's Gospel, chapter 1, Zachariah and Elizabeth waited, and God gave them a son who became the forerunner of the Lord Jesus Christ. ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಜಕರ್ಯನು ಮತ್ತು ಹನ್ನಳು ದೇವರ ಸಮಯಕ್ಕಾಗಿ ಕಾದುಕೊಂಡರು. ಅವರಿಗೆ ದೇವರು ಜಕರ್ಯನು ಮತ್ತು ಎಲಿಜಬೆತಳು ದೇವರ ಸಮಯಕ್ಕಾಗಿ ಕಾದುಕೊಂಡರು. ದೇವರು ಅವರಿಗೆ ಮಗನನ್ನ ಕೊಟ್ಟನು. ಆತನು ಯೇಸು ಕ್ರಿಸ್ತನ ಮುಂದೂತನಾಗಿ ಹೋಗುವುದನ್ನು ನಾವು ನೋಡುತ್ತೇವೆ. Hannah waited for God's time and received Samuel, a great prophet in Israel. ಹನ್ನಳು ದೇವರ ಸಮಯಕ್ಕಾಗಿ ಕಾದುಕೊಂಡು ಆತನನ್ನೇ ಆತುಕೊಂಡಳು. ಅದಕ್ಕೆ ತಕ್ಕ ಹಾಗೆ ದೇವರು ಸಮುವೇಲನನ್ನ ಆಕೆಗೆ ಮಗನಾಗಿ ಕೊಟ್ಟಳು ಮತ್ತು ಸಮುವೇಲನು ಇಸ್ರಾಯೇಲರಲ್ಲಿ ಒಬ್ಬ ದೊಡ್ಡ ಪ್ರವಾದಿಯಾಗಿ ಬೆಳೆದನು. So Rachel is now blessed with a boy, and we are going to study about him, Joseph, later, how God has mightily used him. ಇಲ್ಲಿ ರಾಹೇಲಳು ಒಂದು ಗಂಡು ಮಗುವನ್ನು ಹೆತ್ತು ಇನ್ನೊಂದು ಮಗುವಿಗಾಗಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುತ್ತೇವೆ. ಯೋಸೇಫನು ಹುಟ್ಟುವುದನ್ನು ನಾವು ನೋಡುವಾಗ ದೇವರು ಮುಂದೆ ಆತನನ್ನ ಒಬ್ಬ ಬಲಿಷ್ಠನಾಗಿ ಉಪಯೋಗಿಸುವುದನ್ನು ನಾವು ನೋಡುತ್ತೇವೆ. Jacob is a remarkable person with about 100 similarities with our Lord Jesus Christ. ಯೋಸೇಫನು ಒಬ್ಬ ಶ್ರೇಷ್ಠ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಆತನಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಸುಮಾರು 100 ಸಾಮ್ಯತೆಗಳಿರುವುದನ್ನ, ಹೋಲಿಕೆಗಳಿರುವುದನ್ನು ನಾವು ನೋಡುತ್ತೇವೆ. Hannah prayed to God. She poured her burden, her pain to God, and God not only gave Samuel, gave more children, I think 5 children, when she gave that first son to God. ಹನ್ನಳು ದೇವರ ಬಳಿಗೆ ಬಂದು ತನ್ನ ಹೃದಯದ ವೇದನೆಗಳನ್ನ ತೋಡಿಕೊಂಡಳು. ಆತನ ಬಳಿಯಲ್ಲಿ ಹತ್ತಳು. ಅದಕ್ಕೆ ಪ್ರತಿಫಲವಾಗಿ ದೇವರು ಆಕೆಗೆ ಸಮುವೇಲನನ್ನ ಕೊಟ್ಟನು. ಆ ಮಗನನ್ನ ದೇವರಿಗೆ ಆಕೆಯು ಮುಡಿಪಾಗಿಡುವಾಗ, ಸಮರ್ಪಿಸುವಾಗ ದೇವರು ಆಕೆಗೆ ಇನ್ನೂ ಹೆಚ್ಚು ಮಕ್ಕಳುಗಳನ್ನು ಕೊಡುವುದನ್ನು ನಾವು ಓದುತ್ತೇವೆ. ಸುಮಾರು 5 ಗಂಡು ಮಕ್ಕಳಿಗೆ ಆಕೆಯು ತಾಯಿಯಾದಳು. An amazing truth that if any of those who are hearing me, if you don't have children, wait on the Lord, pray to God. If it is God's will, in his time he will provide. If it is not God's will, you can adopt other children. You can be a blessing to children who don't have parents. There's so many ways God can make you a blessing. ನಿಮ್ಮಲ್ಲಿ ಯಾರಿಗಾದರೂ ಇನ್ನೂ ಮಕ್ಕಳು ಇಲ್ಲದೆ ಇರುವುದಾದರೆ ನೀವು ದೇವರ ಸಮಯಕ್ಕಾಗಿ ಕಾದುಕೊಂಡು ಪ್ರಾರ್ಥಿಸುವುದು ಒಳ್ಳೆಯ ಸಂಗತಿಯಾಗಿದೆ. ಆತನನ್ನೇ ಆತುಕೊಳ್ಳಿರಿ. ದೇವರು ತಕ್ಕ ಸಮಯದಲ್ಲಿ ನಿಮಗೆ ಮಗುವನ್ನು ಕೊಡುತ್ತಾನೆ. ಒಂದು ವೇಳೆ ಮಕ್ಕಳಾಗದೆ ಹೋದರೂ ಸಹ ಅನಾಥ ಮಕ್ಕಳಿಗೆ, ತಂದೆ ತಾಯಿಗಳಿಲ್ಲದ ಮಕ್ಕಳನ್ನ ನೀವು ದತ್ತು ತೆಗೆದುಕೊಂಡು ಸಾಕುವುದಾದರೆ ಅಂತಹ ಮಕ್ಕಳಿಗೆ ನೀವು ಆಶೀರ್ವಾದದಾಯಕವಾಗುತ್ತೀರಿ. ಅದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯವಾಗಿದೆ. So Rachel conceived not because of the mandrakes, not the fleshly means, but because of God's timing and God's blessing. ರಾಹೇಲಳನ್ನ ಕುರಿತಾಗಿ ನೋಡುವಾಗ ಆಕೆಯು ಕಾಮಜಲಕದ ಫಲದ ಹಣ್ಣುಗಳನ್ನ ತಿಂದದ ಕಾರಣ ಆಕೆಯು ಗರ್ಭಿಣಿ ಆಗಲಿಲ್ಲ. ಪುನಃ ಬದಲಾಗಿ ದೇವರ ಕೃಪೆಯನ್ನ ಹೊಂದಿದವಳಾಗಿ ಆಕೆಯು ಮತ್ತೆ ಗರ್ಭ ಧರಿಸಿದಳು. She named him Joseph with the hope that God will give her one more son. ಆಕೆಯು ಆ ಮಗನಿಗೆ ಯೋಸೇಫನೆಂದು ಹೆಸರಿಟ್ಟಳು. ಒಂದು ನಂಬಿಕೆಯಿಂದ, ಒಂದು ನಿರೀಕ್ಷೆಯಿಂದ, ಇನ್ನೊಂದು ಮಗನನ್ನ ದೇವರು ಕೊಡುತ್ತಾನೆ ಎಂಬ ನಿರೀಕ್ಷೆಯಿಂದ ಯೋಸೇಫನೆಂದು ಹೆಸರಿಟ್ಟಳು. And the next child will be Benjamin, as we see later. ನಾವು ನಂತರದ ದಿನಗಳಲ್ಲಿ ನೋಡಿಕೊಳ್ಳುವ ಹಾಗೆ ಆಕೆಗೆ ಇನ್ನೊಂದು ಮಗನಾಗುತ್ತಾನೆ. ಆತನ ಹೆಸರು ಬೆನ್ಯಾಮಿನ್. Now from the 12 sons of Jacob, the 12 tribes of Israel came, and the nation of Israel. ಯಾಕೋಬನಿಗೆ 12 ಗಂಡು ಮಕ್ಕಳು ಉಂಟಾದವು. ಆ 12 ಗಂಡು ಮಕ್ಕಳಿಂದ ಇಸ್ರಾಯೇಲ್ ಜನಾಂಗದ 12 ಕುಲಗಳು ಉಂಟಾಗುವುದನ್ನು ನಾವು ನೋಡುತ್ತೇವೆ. But when we read this chapter, all these dubious ways these sons were born, don't take it as an example for you and I. ಈ ಅಧ್ಯಾಯಗಳಲ್ಲಿ ನಾವು ನೋಡುವಾಗ
ಕುಯುಕ್ತಿಗಳಿಂದ ಮಕ್ಕಳುಗಳನ್ನ ಪಡೆದುಕೊಂಡದ್ದನ್ನ ನಾವು ಮಾದರಿಯನ್ನಾಗಿ ತೆಗೆದುಕೊಳ್ಳಬಾರದು, ಹಾಗೆ ಮಕ್ಕಳುಗಳನ್ನ ಹೊಂದಬಾರದು. God is working in spite of their failures. How true that is in my life. God is working in spite of my failures and probably in your life also. ಅವರ ಸೋಲುವಿಕೆಗಳ ಕಾರಣವ ಇದ್ದಾಗ್ಯೂ ಸಹ ದೇವರು ಅವರ ಜೀವಿತಗಳಲ್ಲಿ ಆಶೀರ್ವಾದವನ್ನ ಮತ್ತು ಕಾರ್ಯವನ್ನು ಮಾಡುವುದನ್ನು ನಾವು ನೋಡುತ್ತೇವೆ. ನಿಮ್ಮ ಜೀವಿತಗಳಲ್ಲಿ ಇದು ಸತ್ಯವಾಗಿದೆ. ನಿಮ್ಮ ಜೀವಿತಗಳಲ್ಲಿ ನಾವು ಸೋತಾಗ್ಯೂ ಸಹ ದೇವರು ನಮ್ಮನ್ನು ಆಶೀರ್ವದಿಸಿ ತನ್ನ ಕಾರ್ಯಗಳಲ್ಲಿ ಉಪಯೋಗಿಸುತ್ತಾನೆ. Purely because of God's mercy and grace, nothing good in us. ಅದಕ್ಕೆ ಕಾರಣ ದೇವರ ಕೃಪೆ ಮತ್ತು ಆತನ ಕರುಣೆಯ ಹೊರತು ನಮ್ಮಲ್ಲಿರುವ ಯಾವುದೇ ಒಳ್ಳೆಯತನವಲ್ಲ. Let's read verse 25 and 26. 25 ಮತ್ತು 26ನೇ ವಚನಗಳನ್ನು ಓದಿಕೊಳ್ಳೋಣ. ರಾಹೇಲಳು ಯೋಸೇಫನನ್ನು ಹೆತ್ತ ನಂತರ ಯಾಕೋಬನು ಲಾಬಾನನಿಗೆ, ನನಗೆ ಅಪ್ಪಣೆ ಕೊಡಬೇಕು, ನಾನು ನನ್ನ ದೇಶದಲ್ಲಿರುವ ಸ್ವಂತ ಊರಿಗೆ ಹೋಗಬೇಕು. ನಾನು ಸೇವೆ ಮಾಡಿ ಪಡಕೊಂಡ ಹೆಂಡತಿಯರನ್ನು ನನ್ನ ಮಕ್ಕಳನ್ನು ನನಗೆ ಒಪ್ಪಿಸು. ನಾನು ಹೋಗುತ್ತೇನೆ. ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೆಯದೆ ಎಂದು ಹೇಳಲು, Joseph's birth brought a desire for Jacob to return to the promised land. ಯೋಸೇಫನ ಜನನವು ಯಾಕೋಬನ ಜೀವಿತದಲ್ಲಿ ತನ್ನ ಸ್ವದೇಶಕ್ಕೆ ಹಿಂತಿರುಗಬೇಕೆಂಬ ಆಶೆಯನ್ನ ತಂದಿತು. Do we have a longing to be in our heavenly home? ನಮಗೂ ನಮ್ಮ ಪರಲೋಕದ ಮನೆಗೆ ಹಿಂತಿರುಗಬೇಕು ಎಂಬ ಆಸೆ ಇದೆಯೋ? That should be our desire. Jacob is not in the promised land now, or in the land promised to Abraham and Isaac. He wanted to be back there. ಅದೇ ನಮ್ಮ ಬಯಕೆಯೂ ಆಗಿರಬೇಕು. ಯಾಕೋಬನನ್ನ ನೋಡುವಾಗ ಇನ್ನು ಆತನು ತನ್ನ ವಾಗ್ದಾನ ದೇಶಕ್ಕೆ ಹಿಂತಿರುಗಿಲ್ಲ, ಆತನು ಪ್ರವಾಸಿಯಾಗಿ ಇತರ ದೇಶದಲ್ಲಿದ್ದಾನೆ. He wanted Laban's permission to take his wife and children. He was almost adopted into that family. Maybe when Jacob came, Laban didn't have any sons at that time. So he was adopted. So he need the permission of Laban. He's asking permission to send them back. ಇಲ್ಲಿ ಯಾಕೋಬನ ಕುರಿತಾಗಿ ನೋಡುವಾಗ ಬಹುಶಃ ಲಾಬಾನನಿಗೆ ಮಕ್ಕಳಿಲ್ಲದ ಕಾರಣ ಆತನು ಆ ಕುಟುಂಬಕ್ಕೆ ಬಂದಾಗ ಲಾಬಾನನು ಆತನನ್ನೇ ತನ್ನ ದತ್ತು ಮಗನ ರೀತಿಯಲ್ಲಿ ಸ್ವೀಕರಿಸಿದ್ದನು. ಈಗ ಆತನು ಮತ್ತೆ ಹಿಂತಿರುಗಿ ಹೋಗಬೇಕಾದರೆ ಅದಕ್ಕಾಗಿ ಲಾಬಾನನ ಅನುಮತಿಯನ್ನ ಆತನು ಕೇಳುತ್ತಿದ್ದಾನೆ. 27ನೇ ವಚನವನ್ನ ಓದಿರಿ. ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು. ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ. Laban's words are very interesting statement. Ranjan, you are mute. ಲಾಬಾನನ ಮಾತುಗಳು ಅದು ಸ್ವಾರಸ್ಯಕರ ಮಾತುಗಳಾಗಿವೆ. It is the same that Abimelech said about Isaac. I know I am blessed because of you. Here Laban is telling Jacob, God blessed me because of you. ಅಬಿಮೆಲೆಕನು ಈಸಾಕನ ಕುರಿತಾಗಿ ಹೇಳಿದ ಸಾಕ್ಷಿಯ ರೀತಿಯಲ್ಲಿಯೇ ಇಲ್ಲಿ ಯಾಕೋಬನ ಕುರಿತಾಗಿ ಲಾಬಾನನು ಹೇಳುತ್ತಿದ್ದಾನೆ, ಯಾಕೋಬನೇ, ನಿನ್ನ ನಿಮಿತ್ತದಿಂದಾಗಿ ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ. Even though Laban admitted that, we see from his life he never believed in the God of Jacob or Isaac or Abraham. ಲಾಬಾನನ ಜೀವಿತವನ್ನ ಅಧ್ಯಯನ ಮಾಡುವಾಗ ನಮಗೆ ಗೊತ್ತಾಗುವುದೇನೆಂದರೆ ಆತನು ಯಾಕೋಬನ, ಈಸಾಕನ ಮತ್ತು ಅಬ್ರಹಾಮನ ದೇವರನ್ನ ಅಂಗೀಕರಿಸಿಕೊಳ್ಳದೆ ಹೋದಾಗ್ಯೂ ಇಲ್ಲಿ ಆ ರೀತಿ ಹೇಳುತ್ತಿದ್ದಾನೆ. Only very pious statement, but he did not believe. His life doesn't show that. ಕೇವಲ ಆತನ ಬಾಯಿ ಮಾತುಗಳು ಮಾತ್ರ ಈ ರೀತಿ ಹೇಳುತ್ತಿವೆ, ಆದರೆ ಆತನ ಹೃದಯದಲ್ಲಿ ನಿಜ ದೇವರನ್ನ ಅಂಗೀಕರಿಸಿಕೊಳ್ಳಲಿಲ್ಲ. ಆತನ ಜೀವಿತವೂ ಹಾಗಿರಲಿಲ್ಲ. In one sense, he is telling to Jacob, my boy, don't rush off, don't leave me. I've been blessed because of you. ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ ಆತನು ಯಾಕೋಬನಿಗೆ ಹೇಳುತ್ತಿರುವುದೇನೆಂದರೆ, ಮಗನೇ, ಇಷ್ಟು ಬೇಗ ಹೋಗಬೇಡ, ಯಾಕಂದ್ರೆ ನನಗೆ ನಿನ್ನಿಂದ ಆಶೀರ್ವಾದ ಉಂಟಾಗಿದೆ. In verse 28, he says, name your wages and I will give it. Please read 28. 28ನೇ ವಚನವನ್ನು ಓದಿರಿ. ನಾನು ನಿನಗೆ ಏನು ಕೊಡಬೇಕು ಹೇಳು, ಕೊಡುತ್ತೇನೆ ಎಂದು ಹೇಳಿದನು. Yeah, many want God for material blessing. Laban want material blessing. He is ready to increase Jacob's wages. ಇಲ್ಲಿ ಲಾಬಾನನು
ಅನೇಕರ ರೀತಿಯಲ್ಲಿ ಅವರಿಗೆ ಕೇವಲ ದೇವರಿಂದ ಬರುವಂತಹ ಲೌಕಿಕ ಆಶೀರ್ವಾದಗಳಷ್ಟೇ ಬೇಕಾಗಿರುತ್ತದೆ. ಅದೇ ರೀತಿಯಲ್ಲಿ ಲಾಬಾನನು ಯಾಕೋಬನಿಗೆ ನಿನ್ನ ವೇತನವನ್ನ ಸಂಬಳವನ್ನ ಹೆಚ್ಚಿಸುತ್ತೇನೆ, ಎಷ್ಟು ಬೇಕು ಕೇಳು ಎಂಬುದಾಗಿ ಹೇಳುತ್ತಿದ್ದಾನೆ. Read up to verse 30, 29, 28, 29, 30. 28ರಿಂದ 30ರವರೆಗೆ ಓದಿರಿ. ಅದಕ್ಕೆ ಯಾಕೋಬನು, ನಾನು ನಿನಗೆ ಮಾಡಿದ ಸೇವೆಯನ್ನು, ನನ್ನ ವಶದಲ್ಲಿದ್ದ ನಿನ್ನ ಪಶುಗಳು ಅಭಿವೃದ್ಧಿಯಾದದ್ದನ್ನು ನೀನು ಬಲ್ಲೆ. ನಾನು ಬರುವುದಕ್ಕೆ ಮೊದಲು ನಿನಗಿದ್ದುದು ಸ್ವಲ್ಪವೇ, ಈಗ ಬಹಳವಾಗಿ ಹೆಚ್ಚಾಯಿತು. ನಾನು ಕೈ ಹಾಕಿದ ಎಲ್ಲಾ ಕೆಲಸದಲ್ಲಿಯೂ ಯೆಹೋವನು ನಿನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆ. ನಾನು ಸ್ವಂತ ಮನೆಗೋಸ್ಕರ ಯಾವಾಗ ಸಂಪಾದನೆ ಮಾಡಿಕೊಳ್ಳಲಿ ಎಂದು ಹೇಳಿದನು. Up to verse 30, 30ವರೆಗೆ brother. ಆಯ್ತಂಕಲ್. Okay. Now Jacob know that anytime Uncle Laban makes a deal, he will be the winner. Laban will be the winner. Jacob knows that. ಯಾಕೋಬನಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತುಂಟು, ಏನೆಂದರೆ ತನ್ನ ಸೋದರ ಮಾವನಾದಂತಹ ಲಾಬಾನನು ಏನೇ ವ್ಯವಹಾರ ಮಾಡಿದರೂ ತನಗೆ, ಅಂದರೆ ಲಾಬಾನನಿಗೆ ಒಳಿತಾಗುವ ರೀತಿಯಲ್ಲಿ, ಆತನಿಗೆ ಆಶೀರ್ವಾದವಾಗುವ ರೀತಿಯಲ್ಲಿ ವ್ಯವಹಾರ ಮಾಡುತ್ತಾನೆ. Jacob is complaining, I served for you all these years. I have 2 wives, 2 maids, house full of boys, 11 at this time, okay? And a girl. God blessed you, but I have nothing. When will I take care of my own family? That's what Jacob is telling. ಯಾಕೋಬನು ಏನು ಹೇಳುತ್ತಿದ್ದಾನೆ ಅಂದರೆ, ಲಾಬಾನನೇ, ನಿನಗೆ ನನ್ನಿಂದ ಎಷ್ಟು ಆಸ್ತಿ ಆಗಿದೆ ಅಥವಾ ಐಶ್ವರ್ಯ ಉಂಟಾಗಿದೆ ಎಂಬುದನ್ನ ಯೋಚಿಸು. ನನಗಿರುವಂತದ್ದು 2 ಹೆಂಡಿರು, 2 ದಾಸಿಯರು, ಹೆಂಡತಿಯರಾಗಿ 4 ಜನ ಹೆಂಡತಿಯರಿದ್ದಾರೆ. 11 ಜನ ಮಕ್ಕಳು ಆತನಿಗೆ ಆಗ ಇದ್ದದ್ದು, 1 ಹೆಣ್ಣು ಮಗಳು, 12 ಜನ ಮಕ್ಕಳುಗಳಿದ್ದಾರೆ. ಆದ್ರೆ ನಿನಗೆ ಎಷ್ಟೊಂದು ಆಸ್ತಿ ಇದೆ ನೋಡು ಎಂಬುದಾಗಿ ಹೇಳುತ್ತಿದ್ದಾನೆ. I have nothing. When will I take care of my own family? ನನಗೆ ಏನೂ ಇಲ್ಲ, ಹಾಗಾದ್ರೆ ನಾನು ನನ್ನ ಕುಟುಂಬಕ್ಕಾಗಿ ಸಂಪಾದಿಸಿಕೊಳ್ಳುವುದು ಯಾವಾಗ ಎಂದು ಹೇಳುತ್ತಿದ್ದಾನೆ. Now Jacob is coming with, I don't want your wages, but I will make a deal with you. Jacob and Laban are good deal makers and both are deceivers. ನಾವು ಈಗ ಯಾಕೋಬನು ಲಾಬಾನನೊಟ್ಟಿಗೆ ಒಂದು ಒಡಂಬಡಿಕೆ ಒಪ್ಪಂದ ಮಾಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಲಾಬಾನನು ಮತ್ತು ಯಾಕೋಬನು ಉತ್ತಮ ವ್ಯವಹಾರಗಾರರಾಗಿದ್ದರು, ಇಬ್ಬರು ಮೋಸಗಾರರಾಗಿದ್ದರು ಮತ್ತು ಉತ್ತಮ ವ್ಯವಹಾರಗಾರರಾಗಿದ್ದರು. Let's read 33 to 35. 33ರಿಂದ 35ರವರೆಗೆ ಓದಿಕೊಳ್ಳೋಣ. 31 to 33. 31ರಿಂದ 33. ಲಾಬಾನನು ನಿನಗೆ ನಾನೇನು ಕೊಡಬೇಕು ಎಂದು ಅನ್ನಲು ಯಾಕೋಬನು, ನನಗೆ ಏನು ಕೊಡಬೇಡ, ಒಂದು ಕೆಲಸ ಮಾತ್ರ ಮಾಡಿದರೆ ನಾನು ತಿರುಗಿ ನಿನ್ನ ಹಿಂಡನ್ನು ಮೇಯಿಸಿ ಕಾಯುವೆನು. ಅದೇನೆಂದರೆ, ಈ ಹೊತ್ತು ನಾನು ನಿನ್ನ ಹಿಂಡಿನೊಳಗೆ ಹೋಗಿ ವಿಕಾರ ವರ್ಣವುಳ್ಳವುಗಳನ್ನೆಲ್ಲ, ಅಂದರೆ ಕುರಿಗಳಲ್ಲಿ ಕಪ್ಪಾಗಿರುವವುಗಳನ್ನು, ಆಡುಗಳಲ್ಲಿ ಚುಕ್ಕೆ ಅಥವಾ ಮಚ್ಚೆ ಉಳ್ಳವುಗಳು ವಿಂಗಡಿಸುವೆನು. ಮುಂದೆ ಅಂಥದ್ದು ಹುಟ್ಟಿದರೆ ಅದೇ ನನ್ನ ಸಂಬಳವೆಂದು ನೀನು ಭಾವಿಸಬೇಕು. ನೀನು ಇನ್ನು ಮೇಲೆ ಬಂದು ನಾನು ಪಡೆದಿದ್ದನ್ನು ಪರೀಕ್ಷಿಸುವಾಗ ನಾನು ಪ್ರಾಮಾಣಿಕನೋ ಅಪ್ರಾಮಾಣಿಕನೋ ಎಂಬುದು ಪ್ರತ್ಯಕ್ಷವಾಗುವುದು. ಆಡುಗಳಲ್ಲಿ ಚುಕ್ಕೆ ಮಚ್ಚೆ ಇರುವುದು, ಕುರಿಗಳಲ್ಲಿ ಕಪ್ಪಲ್ಲದು ನನ್ನ ಬಳಿಯಲ್ಲಿ ಸಿಕ್ಕಿದರೆ ಅದನ್ನು ಕದ್ದದೆಂದು ಎಣಿಸಬಹುದು ಅಂದನು. Yeah, in other words, the pure breed will be Laban's, the off breeds will be Jacob's. This is the offer that Jacob is giving, and Laban is happy with that. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಉತ್ತಮ ತಳಿಗಳು ಅದು ಲಾಬಾನನಿಗೆ ಸೇರಿಕೊಳ್ಳುತ್ತವೆ, ಉತ್ತಮವಲ್ಲದ್ದು ಅಥವಾ ಕಪ್ಪು ಚುಕ್ಕೆ ಬಣ್ಣಗಳುಳ್ಳದ್ದು ಅದು ನನಗಿರಲಿ ಎಂಬುದಾಗಿ ಯಾಕೋಬನು ಒಪ್ಪಂದ ಮಾಡಿಕೊಳ್ಳುತ್ತಿದ್ದಾನೆ. Next verses we see Laban agrees to that. ಮುಂದಿನ ವಚನಗಳಲ್ಲಿ ನೋಡುವಾಗ ಲಾಬಾನನು ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ. He don't know what his son-in-law is going to do. ಆತನಿಗೆ ತನ್ನ ಅಳಿಯನು ಎಂತಹ ಕುಯುಕ್ತಿಯನ್ನು ಮಾಡುತ್ತಿದ್ದಾನೆ ಎಂಬುದು ಗೊತ್ತಿಲ್ಲ. Jacob is learning to trick his father-in-law, and then father-in-law is a PhD holder in tricking. We have already seen that. ನಾವೀಗಾಗಲೇ ನೋಡಿಕೊಂಡವು ಏನೆಂದರೆ, ಲಾಬಾನನು, ಆತನ ಮಾವನಾದ ಲಾಬಾನನು ಮೋಸ ಮಾಡುವುದರಲ್ಲಿ PhD ಯನ್ನೇ ಹೊಂದಿದ್ದಾನೆ. ಈಗ ಯಾಕೋಬನು ಆತನಿಗೆ ಮೋಸ ಮಾಡಲು ಯೋಜನೆ ರೂಪಿಸುತ್ತಿದ್ದಾನೆ.
Let's read up to 39. 39ರವರೆಗೆ ಈಗ ಓದಿಕೊಳ್ಳೋಣ. ಅದಕ್ಕೆ ಲಾಬಾನನು, ಒಳ್ಳೇದು, ನೀನು ಹೇಳಿದಂತೆ ಆಗಲಿ ಅಂದನು. ಅದೇ ದಿನ ಲಾಬಾನನು ಓತಗಳಲ್ಲಿ ರೇಖೆ ಮಚ್ಚೆ ಇದ್ದವುಗಳನ್ನು, ಮೇಕೆಗಳಲ್ಲಿ ಚುಕ್ಕೆ ಮಚ್ಚೆ ಇದ್ದವುಗಳನ್ನು, ಅಂದರೆ ಸ್ವಲ್ಪ ಬಿಳುಪಾದ ಬಣ್ಣವು ತೋರಿದ ಎಲ್ಲವುಗಳನ್ನು, ಕುರಿಗಳಲ್ಲಿ ಕಪ್ಪಾಗಿದ್ದವುಗಳನ್ನು ವಿಂಗಡಿಸಿ ತನ್ನ ವಶಕ್ಕೆ, ತನ್ನ ಮಕ್ಕಳ ವಶಕ್ಕೆ ಒಪ್ಪಿಸಿ, ತನಗೂ ಯಾಕೋಬನಿಗೂ 3 ದಿನದ ಪ್ರಯಾಣದಷ್ಟು ದೂರ ಅಂತರವನ್ನು ಬಿಟ್ಟನು. ಯಾಕೋಬನು ಲಾಬಾನನ ಹಿಂಡಿನಲ್ಲಿ ಮಿಕ್ಕಾದವುಗಳನ್ನು ಮೇಯಿಸಿದನು. ಹೀಗಿರುವಲ್ಲಿ ಯಾಕೋಬನು ಲಿಬ್ನೆ, ಲೂಜ್, ಅರ್ಮೋನ್ ಎಂಬಿ ಮರಗಳಲ್ಲಿ ಹಸಿ ಕೋಲುಗಳನ್ನು ತೆಗೆದುಕೊಂಡು ಪಟ್ಟೆ ಪಟ್ಟೆಯಾಗಿ ತೊಗಟೆಯನ್ನು ಸುಲಿದು ಅವುಗಳಲ್ಲಿರುವ ಬಿಳಿ ಬಣ್ಣವು ಕಾಣಿಸುವಂತೆ ಮಾಡಿ ಅವುಗಳನ್ನು ಆಡು ಕುರಿಗಳ ಹಿಂಡು ನೀರು ಕುಡಿಯುವ ದೋಣಿಗಳಲ್ಲಿ ಇಟ್ಟನು. ಆಡು ಕುರಿಗಳು ಕುಡಿಯುವುದಕ್ಕೆ ಬಂದ ಸಮಯವೇ ಅವುಗಳಿಗೆ ಸಂಗಮ ಕಾಲವಾಗಿತ್ತು. ಅವು ಕೋಲುಗಳನ್ನು ನೋಡುತ್ತಾ ಸಂಗಮ ಮಾಡಿದ್ದರಿಂದ ರೇಖೆ ಚುಕ್ಕೆ ಮಚ್ಚೆಗಳುಳ್ಳ ಮರಿಗಳನ್ನು ಈದವು. We don't know this thing that Jacob is doing, whether it is pure superstition or any genetic value, we don't know. ಇಲ್ಲಿ ಯಾಕೋಬನು ಮಾಡುತ್ತಿರುವಂತದ್ದು ಏನು ಎಂಬುದಾಗಿ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅದು ಮೂಢನಂಬಿಕೆಯೋ ಅಥವಾ ಅದಕ್ಕೆ ಯಾವುದಾದರೂ ವೈಜ್ಞಾನಿಕವಾದಂತಹ ಉದಾಹರಣೆ ಅಥವಾ ವೈಜ್ಞಾನಿಕವಾದಂತಹ ವಿವರಣೆ ಏನಾದ್ರೂ ಇದೆಯೋ ನಮಗೆ ಗೊತ್ತಿಲ್ಲ. But they believed it. ಆದರೆ ಅವರು ಹಾಗೆ ನಂಬಿದ್ದರು. Like, remember in John chapter 5 verse 4 we read about the pool in Bethesda. There were many patients there, blind, lame, and an angel come and stir the pool. The one who jump into it first will get healed. Remember that? ನಾವು ಯೋಹನ್ನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ಬೆಥೆಸ್ದಾ ಎಂಬ ಸ್ಥಳದಲ್ಲಿ ಒಂದು ಕೊಳವಿರುವುದನ್ನು ನಾವು ನೋಡುತ್ತೇವೆ. ಅಲ್ಲಿ ಒಬ್ಬ ದೇವದೂತನು ಬಂದು ನೀರನ್ನ ಕಲಕುತ್ತಿದ್ದನು. ಯಾರು ಮೊದಲು ಇಳಿಯುತ್ತಾರೋ ಅವರಿಗೆ ರೋಗಗಳು ಗುಣವಾಗುತ್ತಿದ್ದವು ಎಂಬುದಾಗಿ ನಾವು ಓದಿದ್ದೇವೆ. ಅದು ನಿಮಗೆ ಜ್ಞಾಪಕ ಉಂಟಾ? We don't know whether that was true or it, but they believed it. ಅದು ಸತ್ಯವೋ ಏನೋ ನಮಗೆ ಗೊತ್ತಿಲ್ಲ, ಆದರೆ ಅವರು ಹಾಗೆ ನಂಬಿದ್ದರು. But we don't read about anybody who was healed. Only Jesus could have healed. He only healed that person who was lying there for 38 years. ಅಲ್ಲಿ ಯಾರಾದರೂ ಇಳಿದು ಆ ಕೊಳದಲ್ಲಿ ಗುಣ ಹೊಂದಿದರು ಎಂಬುದಾಗಿ ನಾವು ಓದುವುದಿಲ್ಲ. ಬದಲಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಾತ್ರ ಸುಮಾರು 38 ವರ್ಷಗಳ ಕಾಲ ಅಲ್ಲಿ ಕೊಳದ ಬಳಿಯಲ್ಲಿ ಬಿದ್ದುಕೊಂಡಿದ್ದಂತಹ ಆ ಒಬ್ಬ ರೋಗಿಯನ್ನು ಗುಣಪಡಿಸಿದ್ದನ್ನು ನಾವು ಓದುತ್ತೇವೆ. Real healing and blessing comes from the Lord only, not our superstitious beliefs. ನಿಜವಾದಂತಹ ಗುಣಪಡಿಸುವಿಕೆ ಅಥವಾ ಸೌಖ್ಯತೆ ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಿಂದಲೇ ಬರುವಂತದ್ದಾಗಿರುತ್ತದೆ, ಯಾವುದೇ ಮೂಢನಂಬಿಕೆಯಿಂದ ಬರುವುದಿಲ್ಲ. Now when you look at what Jacob is doing, all the trickery he is doing, ಯಾಕೋಬನು ಮಾಡುತ್ತಿರುವಂತಹ ಕುಯುಕ್ತಿ ಮತ್ತು ಮೋಸಗಾರತನವನ್ನ ನಾವು ನೋಡುತ್ತೇವೆ. We may think that he is very smart and he is getting more property, more sheep through this trickery, but actually read chapter 31 verse 12. ನಾವು ಈ ವಚನಗಳನ್ನು ಓದುವಾಗ ಆತನು ಹೀಗೆ ಕುಯುಕ್ತಿಯನ್ನ ಮಾಡಿ ಮೋಸದ ಮಾರ್ಗದಿಂದ ಹೆಚ್ಚು ಸಂಪಾದಿಸಿಕೊಂಡನು ಎಂಬುದಾಗಿ ನಾವು ಅನ್ನಿಸುತ್ತದೆ. ಆದ್ರೆ chapter 31 verse 12. ಆದರೆ 31ನೇ ಅಧ್ಯಾಯದ 12ನೇ ವಚನವನ್ನು ಓದಿರಿ. ನಾನು ಇದ್ದೇನೆ ಎಂದು ಹೇಳಿದಾಗ ಆತನು ನನಗೆ, ಲಾಬಾನನು ನಿನ್ನ ವಿಷಯದಲ್ಲಿ ನಡೆಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ. ಆದುದರಿಂದ ನೀನು ಕಣ್ಣೆತ್ತಿ ನೋಡು, ಕುರಿಗಳ ಮೇಲೆ ಹಾರುವ ಟಗರುಗಳೆಲ್ಲವೂ ರೇಖೆ ಚುಕ್ಕೆ ಮಚ್ಚೆಯುಳ್ಳವುಗಳಾಗಿವೆ. 12 ಕಂಪ್ಲೀಟ್ ಆಗಿ 12 ಬ್ರದರ್. ಆಯ್ತು ಅಂಕಲ್. Okay. God is allowing this to happen because he has seen what Laban was doing to Jacob. ಇಲ್ಲಿ ದೇವರು ಲಾಬಾನನು ಯಾಕೋಬನಿಗೆ ಮೋಸ ಮಾಡುತ್ತಿರುವುದನ್ನ ತಿಳಿದವನಾಗಿ ಆತನಿಗೆ ಚುಕ್ಕೆ ರೇಖೆಗಳುಳ್ಳಂತಹ ಕುರಿಗಳು ಮೇಕೆಗಳು ಹುಟ್ಟುವ ಹಾಗೆ ದೇವರು ಆಶೀರ್ವದಿಸಿ ದೇವರು ಈ ಕಾರ್ಯವನ್ನು ಮಾಡಿದನು. So it is God's hand in his children's life, no matter how we perceive it.
ಆತನ ಮಕ್ಕಳ ಜೀವಿತದಲ್ಲಿ ದೇವರ ಕಾರ್ಯಗಳೇ ಜರುಗುವಂತದ್ದಾಗಿರುತ್ತವೆ. ನಾವು ಅದನ್ನ ಹೇಗೆ ಭಾವಿಸಿಕೊಂಡರೂ ಏನೇ ಪ್ರಯತ್ನಿಸಿದರೂ ಆತನ ಕಾರ್ಯಗಳೇ ಆತನ ಮಕ್ಕಳ ಜೀವಿತದಲ್ಲಿ ನಡೆಯುತ್ತವೆ. So Jacob is doing selective breeding of the sheep. ಇಲ್ಲಿ ಯಾಕೋಬನು ಆಯ್ಕೆ ಮಾಡಿ ತಳಿ ಮಾಡುವ ಕಾರ್ಯಕ್ಕೆ ಕೈ ಹಾಕುತ್ತಿದ್ದಾನೆ. It is his trickery, and his uncle is a better tricker earlier. Now he is getting in return. Laban is getting in return to his deception. ಈಗ ಯಾಕೋಬನು ತನ್ನ ಮಾವನಿಗೆ ಮೋಸ ಮಾಡಲಿಕ್ಕೆ ಮುಂದಾಗುತ್ತಿದ್ದಾನೆ. ಯಾಕಂದ್ರೆ ಲಾಬಾನನು ಈ ಹಿಂದೆ ಯಾಕೋಬನಿಗೆ ಮೋಸ ಮಾಡಿದ್ದನು. Let's read the rest of the verses 39 to 43. 43 ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಯಾಕೋಬನು ಆ ಮರಿಗಳನ್ನು ಲಾಬಾನನ ಹಿಂಡಿಗೆ ಸೇರಿಸದೆ ತನ್ನವೆಂದು ಪ್ರತ್ಯೇಕಿಸಿದನು ಮತ್ತು ಲಾಬಾನನ ಆಡು ಕುರಿಗಳ ಮುಖಗಳನ್ನು ರೇಖೆಯುಳ್ಳ ಆ ಆಡುಗಳ ಮತ್ತು ಕಪ್ಪಾದ ಕುರಿಗಳ ಕಡೆಗೆ ತಿರುಗಿಸಿದನು. ಇದಲ್ಲದೆ ಬಲಿಷ್ಠವಾದ ಆಡು ಮರಿಗಳು ಸಂಗಮ ಮಾಡುವಾಗ ಆ ಕೋಲುಗಳನ್ನು ನೋಡುತ್ತಾ ಸಂಗಮ ಮಾಡಲಿ ಎಂದು ಯಾಕೋಬನು ದೋಣಿಗಳಲ್ಲಿ ಕೋಲುಗಳನ್ನಿಟ್ಟನು. ಬಲಹೀನ ಆಡು ಕುರಿಗಳು ಎದುರಾಗಿ ಇಡಲಿಲ್ಲ. ಹೀಗೆ ಬಲವಿಲ್ಲದವುಗಳು ಲಾಬಾನನ ಪಾಲಿಗೆ ಬಿದ್ದವು, ಬಲಿಷ್ಠವಾದವುಗಳು ಯಾಕೋಬನ ಪಾಲಿಗೆ ಬಿದ್ದವು. ಯಾಕೋಬನು ಬಹಳ ಸಂಪತ್ತುಳ್ಳವನಾದನು. ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು, ದಾಸಿಯರು, ಒಂಟೆ ಕತ್ತೆಗಳು ಏರಳವಾಗಿದ್ದವು. God is working behind all of this in spite of Jacob's deception and Laban's deception. ಯಾಕೋಬನ ಮತ್ತು ಲಾಬಾನನ ಮೋಸತನದ ನಿಮಿತ್ತದು ಇದರ ಹಿಂದೆ ದೇವರ ಕಾರ್ಯ, ದೇವರ ಕೈವಾಡವಿರುವುದನ್ನು ನಾವು ನೋಡುತ್ತೇವೆ. God is concerned about Jacob and his children, and from this line the Messiah has to come. The nation of Israel has to come, the Messiah has to come. So God's eyes are on all these events. ದೇವರು ಯಾಕೋಬನ ಕ್ಷೇಮದ ಕುರಿತಾಗಿ ಚಿಂತೆ ಉಳ್ಳವನಾಗಿದ್ದಾನೆ. ಯಾಕಂದರೆ ಈ ಸಂತಾನದಿಂದಲೇ, ಇಸ್ರಾಯೇಲ್ ಸಂತಾನದಿಂದ ಮೆಸ್ಸಿಯನಾದಂತ ನಮ್ಮ ಯೇಸು ಕ್ರಿಸ್ತನು ಹುಟ್ಟಿ ಬರಬೇಕಾಗಿತ್ತು. Now as we conclude this chapter, we see Jacob has 11 sons now. Later we will see the 12th son Benjamin being born. These 12 children born to these 4 women. ಇಲ್ಲಿ ನಾವು ನೋಡುವಾಗ ಈ ಅಧ್ಯಾಯದ ಕೊನೆಯ ವಚನಗಳಲ್ಲಿ ಯಾಕೋಬನಿಗೆ 11 ಗಂಡು ಮಕ್ಕಳಿರುವುದನ್ನು ನಾವು ನೋಡುತ್ತೇವೆ. ನಂತರ ಬೆನ್ಯಾಮೀನನು ಹುಟ್ಟುವುದನ್ನ ನಾವು ನೋಡುತ್ತೇವೆ. ಒಟ್ಟು 12 ಜನ ಗಂಡು ಮಕ್ಕಳು ಯಾಕೋಬನಿಗೆ ಈ 4 ಜನ ಹೆಂಡರಿಂದ ಹುಟ್ಟುವುದನ್ನು ನಾವು ನೋಡುತ್ತೇವೆ. Out of that, Leah had the most children, 6 boys and 1 daughter. ಆ 4 ಜನ ಹೆಂಡರಲ್ಲಿ ಲೇಯಳಿಗೆ ಹೆಚ್ಚು ಮಕ್ಕಳಿದ್ದದನ್ನು ನಾವು ನೋಡುತ್ತೇವೆ. 6 ಗಂಡು ಮಕ್ಕಳು, 1 ಹೆಣ್ಣು ಮಗು. Reuben, Simeon and Levi. ರೂಬೇನ, ಸಿಮಿಯೋನ ಮತ್ತು ಲೇವಿ. Judah, Issachar, Zebulun. ಯೂದ, ಇಸಾಕಾರ್ ಮತ್ತು ಜೆಬುಲೂನ್. And also Dinah the daughter. ಮತ್ತು ಮಗಳಾದಂತಹ ದೀನಳು. She was the unloved wife, but God blessed her more. ಆಕೆಯು ಗಂಡನಿಂದ ತಿರಸ್ಕರಿಸಲ್ಪಟ್ಟಂತಹ ಪ್ರೀತಿಯನ್ನ ಹೊಂದದ ಸ್ತ್ರೀ ಆಗಿದ್ದಳು, ಆದರೆ ದೇವರು ಆಕೆಯನ್ನೇ ಹೆಚ್ಚು ಆಶೀರ್ವದಿಸಿದನು. As we looked earlier, the priestly tribe and the royal tribe came from Leah. ನಾವು ಈ ಹಿಂದೆ ನೋಡಿಕೊಂಡೆವು ಏನೆಂದರೆ ಆ ಯಾಜಕ ಸಂತಾನ ಮತ್ತು ರಾಜವಂಶಸ್ಥವಾದಂತಹ ಯೂದ, ಲೇವಿ ಮತ್ತು ಯೂದ ಲೇಯಳಲ್ಲಿ ಹುಟ್ಟಿ ಬರುವುದನ್ನು ನಾವು ನೋಡುತ್ತೇವೆ. Bilhah gave birth to Dan and Naphtali. ಬಿಲ್ಹಳು ದಾನ್ ಮತ್ತು ನಫ್ತಾಲಿ ಮಕ್ಕಳಿಗೆ ಜನ್ಮ ಕೊಟ್ಟಳು. Silpha gave birth to Gad and Asher. ಜಿಲ್ಪಳು ಗಾದ್ ಮತ್ತು ಅಶೇರರಿಗೆ ಜನ್ಮ ಕೊಟ್ಟಳು. And Rachel had Joseph and later Benjamin. ಮತ್ತು ರಾಹೇಲಳು ಯೋಸೇಫ ಮತ್ತು ನಂತರ ಬೆನ್ಯಾಮಿನನು ಹುಟ್ಟುವುದನ್ನು ನಾವು ನೋಡುತ್ತೇವೆ. Jacob had his hands full and it's been a great blessing. ಯಾಕೋಬನ ಕೈ ಈಗ ತುಂಬಲ್ಪಟ್ಟಿದೆ ಮತ್ತು ದೇವರು ಆತನಿಗೆ ಐಶ್ವರ್ಯವನ್ನು ಸಹ ಅನುಗ್ರಹಿಸಿದನು. Now with all this prosperity, a time will come in the next chapters we see he come alone
before God and admit that he is not worthy, and how God changes him to Israel. We will see that later. ನಂತರದ ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಇಷ್ಟೆಲ್ಲ ಐಶ್ವರ್ಯವಂತನಾಗಿ ಆತನು ಹೊರಗೆ ಬರುವಾಗ ದೇವರು ಆತನನ್ನು ಮತ್ತೊಮ್ಮೆ ಸಂಧಿಸುವುದನ್ನ, ಆತನನ್ನ ಬದಲು ಮಾಡುವುದನ್ನ, ಆತನ ಪರಿವರ್ತಿಸುವುದನ್ನ ನಾವು ನೋಡುತ್ತೇವೆ. ಯಾಕೋಬನನ್ನ ಇಸ್ರಾಯೇಲನಾಗಿ ದೇವರು ಪರಿವರ್ತಿಸುತ್ತಾನೆ. God is thinking about Jacob's children. ದೇವರು ಯಾಕೋಬನ ಮಕ್ಕಳ ಕುರಿತಾಗಿ ಚಿಂತೆಯುಳ್ಳವನಾಗಿದ್ದಾನೆ. We don't want them to grow up in the environment of Laban's household. ದೇವರಿಗೆ ಲಾಬಾನನ ಕುಟುಂಬದ ಮಧ್ಯದಲ್ಲಿ ಆತನ ಮಕ್ಕಳು, ಯಾಕೋಬನ ಮಕ್ಕಳು ಬೆಳೆಯುವುದು ಇಷ್ಟವಿಲ್ಲ. We are in the world, but God wants our children to be raised as godly children, not worldly children. ನಾವು ಈ ಲೋಕದಲ್ಲಿದ್ದೇವೆ, ಆದರೆ ದೇವರು ನಮ್ಮ ಮಕ್ಕಳನ್ನ ಈ ಲೋಕದ ಮಕ್ಕಳ ರೀತಿಯಲ್ಲ, ಬದಲಾಗಿ ದೇವರ ಮಕ್ಕಳ ರೀತಿಯಲ್ಲಿ ಬೆಳೆಸಬೇಕು ಎಂಬುದಾಗಿ ಬಯಸುತ್ತಾನೆ. Thank you for patiently listening. May God's name be glorified. Thank you.